ವೀಕ್ಷಕರಿಗೆ ನಮಸ್ಕಾರ. ರಂಗವಿಹಾರ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ರಂಗವಿಹಾರ ಇದು ಕರಾವಳಿಯ ಸಾಂಸ್ಕೃತಿಕ ಜಗತ್ತಿನ ಅನಾವರಣ. ಬೇರೆ ಬೇರೆ ವಿದ್ಯಮಾನಗಳು, ಬೇರೆ ಬೇರೆ ವ್ಯಕ್ತಿತ್ವಗಳು, ಬೇರೆ ಬೇರೆ ರಂಗದ ಕಾರ್ಯಚಟುವಟಿಕೆಗಳ ಬಗ್ಗೆ ವಿಸ್ತೃತವಾದಂತಹ ಮಾತುಕತೆಯನ್ನು ಮತ್ತು ಪ್ರಾತ್ಯಕ್ಷತೆಯನ್ನು ಇಷ್ಟವರೆಗೆ ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ಒಂದು ವಿಶೇಷವಾದಂಥ ಸಂಚಿಕೆ ತೆರೆದುಕೊಳ್ತಾ ಇದೆ. ನಾವೀಗ ಹೊರಾಂಗಣಕ್ಕೆ ಬಂದಿದ್ದೇವೆ. ಉಳ್ಳಾಲ ಸೇತುವೆಯನ್ನು ದಾಟಿ ನಾವು ಕೊಲ್ಯ ಕೋಟೆಗಾರಿಗೆ ಬಂದರೆ ಇಲ್ಲಿ ಕರ್ನಾಟಕ ಕಲಾತಿಲಕ ಉಳ್ಳಾಲ ಮೋಹನ್ ಕುಮಾರ್ ಅವರ ಒಂದು ನಾಟ್ಯನಿಕೇತನ ಕಲಾಶಾಲೆ ಸಿಗ್ತದೆ. ನಮ್ಮ ಉಳ್ಳಾಲ ಮೋಹನ್ ಕುಮಾರ್ ಅವರು ಬಹುಶಃ ನಮ್ಮ ಭರತನಾಟ್ಯ ಕ್ಷೇತ್ರದಲ್ಲಿ ಅತ್ಯಂತ ಹಿರಿಯರು ಮತ್ತು 100ಕ್ಕೂ ಹೆಚ್ಚಿನ ಶಿಷ್ಯ ಗುರುಗಳನ್ನು ಪಡ್ಕೊಂಡಂತಹ ಒಬ್ಬ ಸಾಧಕರು. ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ ಅನೇಕ ಮಂದಿ ಅವರ ಶಿಷ್ಯರುಗಳು ಕೂಡ ಇವತ್ತು ಬೇರೆ ಬೇರೆ ನಾಟ್ಯ ತಂಡಗಳನ್ನು ರಚಿಸಿಕೊಂಡು ದೇಶ ವಿದೇಶಗಳಲ್ಲಿ ಪ್ರದರ್ಶನವನ್ನು ನೀಡ್ತಾ ಇರುವುದನ್ನು ನಾವು ಕಾಣ್ತೇವೆ. ಅಂತಹ ಒಬ್ಬ ಹಿರಿಯ ಚೇತನ 90ರ ಹರೆಯದ ಉಳ್ಳಾಲ ಮೋಹನ ಮಾಸ್ಟರ ಮನೆಗೆ ನಾವು ಬಂದಿದ್ದೇವೆ. ಅವರ ವಿಚಾರವಾಗಿ ಒಂದಷ್ಟು ವಿಷಯಗಳನ್ನು ನಿಮಗೆ ಸಾದರಪಡಿಸುವಂಥ ಪ್ರಯತ್ನ ರಂಗವಿಹಾರದ್ದು. ಆದ್ದರಿಂದ ಅವರ ಮನೆಯ ಒಳಗೆ ಹೋಗಿ ಅವರಲ್ಲಿ ಮಾತುಕತೆಯನ್ನಾಡೋಣ ಬನ್ನಿ. ಮಂಗಳೂರಿನಿಂದ ಕಾಸರಗೋಡಿಗೆ ಸಾಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೇತ್ರಾವತಿ ನದಿಗೆ ಕಟ್ಟಲಾದ ಸೇತುವೆಯನ್ನು ದಾಟಿದರೆ 10 ಕಿಲೋಮೀಟರ್ ದೂರದಲ್ಲಿ ಕಾಣಸಿಗುವ ಐತಿಹಾಸಿಕ ಸ್ಥಳ ಉಳ್ಳಾಲ ಸೋಮೇಶ್ವರ. ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಸೇನಾನಿ ವೀರರಾಣಿ ಅಬ್ಬಕ್ಕನ ಹೋರಾಟದ ಭೂಮಿ. ರುದ್ರ ರಮಣೀಯವಾದಂಥ ಕಡಲು, ಹಿಂದೂ, ಮುಸಲ್ಮಾನ, ಕ್ರೈಸ್ತ ದೇಗುಲಗಳಿರುವ ಪವಿತ್ರ ತಾಣ. ಇದು ಅನೇಕ ಸಾಧಕರಿಗೆ, ಸಾಹಿತಿ ಕಲಾವಿದರಿಗೆ ಹೆಸರಾದ ಪ್ರದೇಶ. ಕರ್ನಾಟಕ ಕಲಾತಿಲಕ ಉಳ್ಳಾಲ ಮೋಹನ್ ಕುಮಾರ್ ಅವರು ಅಂತಹ ಸಾಧಕರಲ್ಲಿ ಒಬ್ಬರು. ಇಂದಿನ ದಕ್ಷಿಣ ಕನ್ನಡವಲ್ಲದೆ ಕರ್ನಾಟಕ, ಹೊರ ರಾಜ್ಯಗಳು ಮತ್ತು ಹೊರ ದೇಶಗಳಲ್ಲಿ ಖ್ಯಾತರಾಗಿರುವ 100ಕ್ಕೂ ಹೆಚ್ಚಿನ ನೃತ್ಯ ಶಿಕ್ಷಕರುಗಳು ಮತ್ತು ಗುರುಗಳನ್ನು ಉಳ್ಳಾಲ ಮೋಹನ್ ಕುಮಾರ್ ಅವರ ಗರಡಿಯಲ್ಲಿ ಪಳಗಿಸಿಕೊಟ್ಟು ಅವರು ದೊಡ್ಡವರಾಗಿದ್ದಾರೆ. ಮಂಗಳೂರು ಸೋಮೇಶ್ವರದ ಕೊಲ್ಯದಲ್ಲಿ 1933 ಅಕ್ಟೋಬರ್ 4ರಂದು ಜನಿಸಿದ ಮೋಹನ್ ಕುಮಾರ್ ವೃತ್ತಿಯಲ್ಲಿ ಶಿಕ್ಷಕರಾಗಿ 40 ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ. ಪ್ರವೃತ್ತಿಯಲ್ಲಿ ನೃತ್ಯ ಗುರುಗಳಾಗಿ ಅವರು ಪ್ರಸಿದ್ಧರು. ಹಿರಿಯ ನೃತ್ಯ ಗುರು ಮಾಸ್ಟರ್ ವಿಠಲ್ ಅವರಲ್ಲಿ ನೃತ್ಯ ತರಬೇತಿ ಪಡೆದು ನೃತ್ಯ ಕಲಾಪ್ರವೀಣ ಬಿರುದಾಂಕಿತ ದಿವಂಗತ ರಾಜನ್ ಅಯ್ಯರ್ ಅವರಲ್ಲಿ ಅಭ್ಯಾಸ ಮುಂದುವರಿಸಿದರು. ಬಳಿಕ ತಮಿಳುನಾಡಿನ ಪ್ರಸಿದ್ಧ ಭರತ ನೃತ್ಯ ಗುರು ಅಭಿನಯ ಶಿರೋಮಣಿ ದಿವಂಗತ ರಾಜರತ್ನಂ ಪಿಳ್ಳೈ ಇವರಲ್ಲಿ ಪಂದನಲ್ಲೂರು ಸಂಪ್ರದಾಯದ ಭರತನಾಟ್ಯ ಶೈಲಿಯನ್ನು ಕರಗತ ಮಾಡಿಕೊಂಡರು. ಕರ್ನಾಟಕ ಸರಕಾರದ ಸಂಗೀತ ನೃತ್ಯ ಅಕಾಡೆಮಿಯ 1985ರಲ್ಲಿ ನೃತ್ಯ ಪುರಸ್ಕಾರ, 1992ರಲ್ಲಿ ಕರ್ನಾಟಕ ಕಲಾತಿಲಕ ಪ್ರಶಸ್ತಿ, ಹಾಗೆಯೇ ಕರ್ನಾಟಕ ಸರಕಾರದಿಂದ ನೃತ್ಯಕ್ಕೆ ಕೊಡಲ್ಪಡುವ 2009ನೇ ಸಾಲಿನ ಅತ್ಯುನ್ನತ ಶಾಂತಲಾ ನಾಟ್ಯ ಪ್ರಶಸ್ತಿಯನ್ನು ಪಡೆದಂಥ ಇವರಿಗೆ 2012ರಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡಲಾಗಿದೆ. ಪ್ರಸ್ತುತ ಉಳ್ಳಾಲ ತಾಲೂಕಿಗೆ ಸೇರಿದಂತಹ ಕೊಲ್ಯ ಕೋಟೆಕಾರಿನಲ್ಲಿ ನೆಲೆಸಿರುವ ಅವರು ತಮ್ಮ ಸಂಸ್ಥೆ ನಾಟ್ಯನಿಕೇತನದ ಮೂಲಕ ಅದೆಷ್ಟೋ ನೃತ್ಯಾಸಕ್ತರಿಗೆ ನೃತ್ಯಾಭ್ಯಾಸ ಮಾಡಿಸಿ ಗುರುಗಳಾಗಿ ಪ್ರಸಿದ್ಧರೆನಿಸಿಕೊಂಡಿದ್ದಾರೆ. ನಾಟ್ಯನಿಕೇತನದ ಒಳಭಾಗಕ್ಕೆ ನಾವು ಬಂದಿದ್ದೇವೆ. ಗುರು ಉಳ್ಳಾಲ ಮೋಹನ್ ಕುಮಾರ್ ಅವರು ಅಕ್ಟೋಬರಿಗೆ 90 ಪೂರ್ತಿ ಮಾಡ್ತಾರೆ. ಶತಾಯುಷಿಗಳಾಗಿ ಈ ಕಾಲದ ದಂತಕಥೆಯಾಗಿ ಅವರು ಇರಬೇಕು ಎನ್ನುವುದು ನಮ್ಮೆಲ್ಲರ ಆಸೆ. 2-3 ತಲೆಮಾರುಗಳನ್ನು ದಾಟಿ ಬಂದಿರತಕ್ಕಂತಹ ಉಳ್ಳಾಲ ಮೋಹನ್ ಕುಮಾರ್ ಅವರ ಜೀವನದಲ್ಲಿ ನಡೆದಂಥ ಅನೇಕ ಘಟನೆಗಳಿರಬಹುದು, ಈ ನೃತ್ಯ ಕ್ಷೇತ್ರಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಇರಬಹುದು, ಅವರ ಸಾಧನೆ ಇರಬಹುದು, ಮತ್ತು ಮುಂದಿನ ತಲೆಮಾರಿಗೆ ಅವರ ಸಂದೇಶಗಳಿರ್ಬೋದು. ಇವುಗಳನ್ನೆಲ್ಲ ಒಂದು ಕೂಲಂಕಷವಾಗಿ ಚರ್ಚೆ ಮಾಡುವಂಥ ಸಂದರ್ಭ ಇದು. ಅವರನ್ನು ಮಾತಾಡಿಸೋಣ. ನಮಸ್ಕಾರ ಅಷ್ಟೇ. ಭಾಳ ಸಂತೋಷ ಆಯಿತು. ಯಾಕಂದರೆ ಇಳಿ ವಯಸ್ಸಿನಲ್ಲಿಯೂ ಕೂಡ ತಮ್ಮ ಕೆಲಸಗಳನ್ನು ತಾವೇ ಮಾಡುತ್ತಾ ಯಾರಿಗೂ ಒಂದು ರೀತಿಯಲ್ಲಿ ಅವಲಂಬಿಸದೆ ಸ್ವತಂತ್ರವಾಗಿ ಆರೋಗ್ಯಪೂರ್ಣವಾದಂಥ ಜೀವನವನ್ನು ಮಾಡ್ತಾ ಇದ್ದೀವಿ. ಮತ್ತು ಕಲಾವಿದರಿಗೆ ವಿಶ್ರಾಂತಿ ಎನ್ನುವುದು ಖಂಡಿತ ಇಲ್ಲ. ಹಾಗಾಗಿ
ನಿರಂತರ ನಿಮ್ಮ ಮನೆಗೆ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ನಿಮ್ಮ ಅನುಭವಗಳನ್ನು ಕೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗ ನಾನು ನಿಮಗೆ ಬಹಳ ಪ್ರಮುಖವಾಗಿ ಹೇಳಬೇಕಾದದ್ದು, ಯಾಕಂದರೆ ಈಗ ಬೇಕಾದಷ್ಟು ಸೌಕರ್ಯಗಳೆಲ್ಲ ಇದ್ದಾವೆ, ಯಾವ ಶಿಕ್ಷಣವನ್ನು ಪಡೆಯುವುದಕ್ಕೆ ಅನುಕೂಲಗಳಿದ್ದಾವೆ. ಆದರೆ ನೀವು ಈ ಒಂದು ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡುವಂಥ ಹೊತ್ತಿನಲ್ಲಿ ಆಗಿನ ಒಂದು ಮನಸ್ಥಿತಿ, ಆಗಿನ ಒಂದು ಕಲಾಕ್ಷೇತ್ರದ ಒಂದು ಪರಿಸ್ಥಿತಿ, ನಮ್ಮ ಜೀವನವನ್ನು ನಡೆಸಿಕೊಳ್ಬೇಕಾದಂತಹ ಒಂದು ಅಗತ್ಯ, ಇವೆಲ್ಲವನ್ನೂ ಕೂಡ ಹೊಂದಿಸಿಕೊಂಡು ಯಾವ ರೀತಿಯಲ್ಲಿ ಕ್ಷೇತ್ರಕ್ಕೆ ನೀವು ಬಂದ್ರಿ? ಹೇಗಿತ್ತು ಆಗಿನ ಕಾಲ? ಆಗ ನೃತ್ಯ ಶಾಸ್ತ್ರೀಯ ಎಂಬುದಿರಲಿಲ್ಲ ಇಲ್ಲಿ. ನನಗೆ ಚಿಕ್ಕಂದಿನಿಂದಲೇ ಒಂದು ಕುಣಿಯುವ, ಆಚೆ ಈಚೆ ಹೋಗುವಾಗ ಕುಣಿತ ಹೋಗುದಂತ ಅಮ್ಮ ಹೇಳ್ತಿದ್ರು. ಅದು ಒಂದು ಅಭ್ಯಾಸ ಆಗಿತ್ತು. ಅದು ಹೇಗೆ ರಕ್ತಗತವಾಗಿ ಬಂದಿತ್ತು? ಹೌದು, ಹೇಗೆ ಅಂತ ನನಗೇನೆ ಅರ್ಥ ಆಗೋದಿಲ್ಲ. ಈಗ ಅಪ್ಪ ಕೂಡ ನಾಡಿನಲ್ಲಿ ಏನಿಲ್ಲ, ಯಕ್ಷಗಾನ ಸ್ವಲ್ಪ ಹಾಡ್ತಿದ್ರಂತೆ, ಮತ್ತು ಅಮ್ಮ ಇದು ಹಾಡ್ತಿದ್ರು, ಶೋಭಾನ ಅದೆಲ್ಲ ಹಾಡ್ತಿದ್ರು. ಆದರೆ ಈ ಬಗ್ಗೆ ಆಗ ಇಲ್ಲವೇ ಇಲ್ಲಲ್ಲ. ಆಗ ಇಲ್ಲಿ ಮೊದಲಾಗಿ ನಮ್ಮ ದಕ್ಷಿಣ ಕನ್ನಡಕ್ಕೆ ನೃತ್ಯವನ್ನು ತಂದವರೇ ಇವರು ರಾಜನ್ ಅಯ್ಯರ್ ಅಂತ. ಹೌದು, ಅವರ ತಮ್ಮ ಗೋಪಾಲಕೃಷ್ಣ ಅಯ್ಯರ್ ಅಂತದ್ದು. ಅವರು ದೊಡ್ಡ ಸಂಗೀತ ವಿದ್ವಾಂಸರು. ಅವರಿಂದ ತುಂಬ ಜನ ಕಲಿತು ಒಳ್ಳೆಯ ಹೆಸರು ಪಡೆದಿದ್ದಾರೆ. ಇವರು ಕೂಡ ಹಾಗೆ ಇಲ್ಲಿ ಬಂದಿದ್ದಾಗ ಅವರ ಶಿಷ್ಯರಾಗಿ ಮಾಸ್ಟರ್ ವಿಠಲ್ ಮತ್ತು ಮುರಳೀಧರ್ ರಾವ್ ಮತ್ತು ಮಧ್ಯಸ್ಥರು ಕೆಲವರೆಲ್ಲ ಅವರೆಲ್ಲ ಅಭ್ಯಾಸ ಮಾಡಿದ್ದಾರೆ. ಹಾಗೆ ನನಗೆ ಏನಾಯ್ತು ಅಂದರೆ, ನಮ್ಮ ಚಿಕ್ಕಮ್ಮ ಇಲ್ಲಿ ಸರಕಾರಿ ಇದು ಬಲ್ಮಠ ಶಾಲೆಯಲ್ಲಿ ಟೀಚರ್ ಆಗಿದ್ದರು. ಅವರಿಗೆ ಅಂದರೆ ನನಗೆ ಶಾಲೆಗೆ ಹೋಗುವಷ್ಟು ಮನಸ್ಸೆಲ್ಲ ಇರಲಿಲ್ಲ ಆ ಕಾಲದಲ್ಲಿ. ಅವರು ಒತ್ತಾಯ ಮಾಡಿ ಕೋಟೆಕಾರು ಶಾಲೆಯಲ್ಲಿ ಕಲಿತು ಆದ ಕೂಡಲೇ ನನ್ನನ್ನು ಆನಂದಾಶ್ರಮ ಶಾಲೆ ಶುರುವಾಗುವ ವರ್ಷವೇ ಕಾಣ್ತದೆ, ನನ್ನನ್ನು ಮಿಲಾಗ್ರಿಸ್ಸಿಗೆ ಸೇರಿಸಿ ಆನಂತರ ಟೀಚರ್ ಟ್ರೈನಿಂಗ್ಗೆ ನನ್ನನ್ನು ಸೇರಿಸಿದ್ರು. ಆಗ ನನಗೆ 18 ವರ್ಷಕ್ಕೆ ಸ್ವಲ್ಪ ಕಡಿಮೆ ಇತ್ತು, ಏನೊಂದು ಪರ್ಮಿಷನಲ್ಲಿ ಆಗಿದೆ ಅದು. ಹಾಗೆ ಟ್ರೈನಿಂಗ್ ಆದ ಮೇಲೆ ಮಂಗಳೂರು, ಹೌದು ಮಂಗಳೂರು, ಅಲ್ಲಿ ಜೈಲ್ ರೋಡ್ನ ಹತ್ರ. ಅದಾದ ಮೇಲೆ ಕೂಡಲೇ ನನಗೆ ದೇರ್ಲಕಟ್ಟೆ ಕೆಳಗೆ ಒಂದು ಮುಸ್ಲಿಂ ಶಾಲೆ ಉಂಟು, ಅಲ್ಲಿ ನನ್ನನ್ನು ಕರೆದ್ರು. ಅಲ್ಲಿ 3 ತಿಂಗಳು ಸರ್ವಿಸ್ ಮಾಡಿದೆ. ಮತ್ತು ಮೇಲೆ ಒಂದು ಅನುದಾನಿತ ಒಂದು ಶಾಲೆ, ನಾರಾಯಣ ಮಾಸ್ಟರ್ ಅಂತ ಇದ್ರು ಮ್ಯಾನೇಜರು, ಅವರು ನನ್ನ ಒತ್ತಾಯ ಮಾಡಿ ಅವರ ಶಾಲೆಗೆ ಸೇರಿಸಿದರು. ಆನಂತರ ಅಲ್ಲಿ ಒಂದು 5.5 ವರ್ಷದವರೆಗಿದ್ದೆ. ಮತ್ತು ಅದು ಶಾಲೆಗೆ ಏನೋ ಸ್ವಲ್ಪ ಮಕ್ಕಳು ಬರೋದು ಕಡಿಮೆಯಾಗಿ ನಾವೊಂದು ಕೆಲವು ಜನ ಬಿಡಬೇಕಾಯಿತು. ಹಾಗೆ 1 ವರ್ಷ ನಾನು ಹಾಗೇ ಇದ್ದೆ. ಮತ್ತು ನಾನು ಇಲ್ಲಿ ಉಳ್ಳಾಲದ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಗೆ ಅಲ್ಲಿ ಸೇರಿ ಅಲ್ಲಿ ಒಂದು 33 ವರ್ಷದವರೆಗೆ ಮಾಡಿದೆ. ಆಗ ಏನಾಯಿತು ಅಂದರೆ, ನಾನು ದೇರ್ಲಕಟ್ಟೆ ಶಾಲೆಯಲ್ಲಿ ಇರುವಾಗಲೇ ನನಗೆ ಒಂದು ನೃತ್ಯ ಕಲಿಬೇಕು ಅಂತ ಆಗ ಒಂದು ಎಲ್ಲ ವಾರ್ಡ್ ಮಾಡಿ ಎಲ್ಲ ಶಾಲೆಗಳಿಗೆ ಕಾಂಪಿಟೇಷನ್ ಆಗ್ತಿತ್ತು. ಆಗ ನನಗೆ ಗೊತ್ತಿರುವ ಇದನ್ನೆಲ್ಲ ಕಲಿಸಿ, ಆದರೆ ನಮ್ಮ ಈಗ ಶಿಕ್ಷಕ ವೃತ್ತಿಗೆ ಬರುವಲ್ಲಿವರೆಗೆ ನೀವು ಈ ಕ್ಷೇತ್ರಕ್ಕೆ ಬರಲಿಲ್ಲ? ಇಲ್ಲ, ಇದಕ್ಕೆ ಬರಲಿಲ್ಲ. ಅದೇ ಒಂದು ಆಶ್ಚರ್ಯ. ಅಂದರೆ ಆಗ ಇದಿಲ್ಲ, ಏನಂದರೆ ಒಂದು ದೂರ ಹೋಗಿ ಕಲಿಯುವಷ್ಟು ಅನುಕೂಲ ಇಲ್ಲ, ಮತ್ತು ಆಗ ಇಷ್ಟು ಪ್ರಚಾರ ಇಲ್ಲಲ್ಲ. ಮತ್ತು ಡ್ಯಾನ್ಸು ಕಲಿಯುವುದಂದ್ರೆ ಏನೋ ಒಂದು ನಮ್ಮನೆ ಇದು ಕೂಡ ಇತ್ತು ಈಚೆ ಹಳ್ಳಿಯಲ್ಲಿ. ಹೌದು, ಅದು ಆಟಕ್ಕೆ ಸೇರಿದ್ರು ಹಾಗೆ ಇತ್ತು. ಮತ್ತು ಅಲ್ಲಿಗೆ ಇರುವಾಗ ಈ ಮಕ್ಕಳಿಗೆಲ್ಲ ಫಸ್ಟ್ ಪ್ರೈಸ್ ಸಿಕ್ತಿತ್ತು, ಈ ಉಳ್ಳಾಲ ಏರಿಯಾ, ಉಚ್ಚುಲ, ಈ ಏರಿಯಾದವರಿಗೆಲ್ಲ. ಆಗ ನನ್ನ ಒಟ್ಟಿಗೆ ನಾನು ಅಲ್ಲಿ ಅಧ್ಯಾಪಕ ಆಗಿರುವಾಗ ಈಗ ಪ್ರೇಮನಾಥ್ ಮಾಸ್ಟರ್ ಅಂತ ಈಗಲಿದ್ದಾರೆ ಅವರು, ಹೌದು, ಅವರು ಬಂದು ಸೇರಿದರು. ಮತ್ತೊಬ್ಬರು ಸಂಜೀವ ಮಾಸ್ಟರ್ ಅಂತ ಅವರು ಇದ್ದಾರೆ ಇಲ್ವಂತ ಗೊತ್ತಿಲ್ಲ. ಈಗ ನಾವು 3 ಹೋಗಿ ನೃತ್ಯ ಕಲಿಯುವಂತೆ ರಾಜನಗರ ಹತ್ರ ಹೋಗುವಂತ ಮಂಗಳೂರಿಗೆ ಬರುವಾಗ ಅವರು ಇಲ್ಲಿಲ್ಲ. ಮತ್ತು ವಿಠಲ್ ಮಾಸ್ಟರ್ ಹತ್ರ ಸೇರಿ ಒಂದು ಸಾಧಾರಣ ಒಂದು 5.5 ವರ್ಷದವರೆಗೆ ಅವರ ಹತ್ರ ಕಲಿಯಿತು. ಅವರು ಇಲ್ಲಿ ಕ್ಲಾಸ್ ಮಾಡ್ತಿದ್ರು. ಅವರು ಈಗಿನ ತಾಜ್ ಮಹಲ್ ಹೋಟೆಲ್ನ ಹಂಪನಕಟ್ಟೆಯಲ್ಲಿ ಅದರ ಎಡೆಯಲ್ಲಿ ಒಂದು ಸೆಂಟ್ರಲ್ ಸ್ಟುಡಿಯೋ ಅಂತ ಒಂದು ಸ್ಟುಡಿಯೋ ಇತ್ತು. ಅದರ ಒಂದು ರೂಮಿನಲ್ಲಿ ಪಾಠ ಮಾಡ್ತಾರೆ. ಅಲ್ಲಿ ನಾವು ಸೇರಿದ್ದು. ಅಲ್ಲಿ ಈಗ ಮಾಸ್ಟರ್ ವಿಠಲ್ನಲ್ಲಿ ಆ ಹೊತ್ತಿಗೆ ಕಲಿತಿದ್ದವರು ಬೇರೆ ಯಾರಾದರೂ ಇದ್ದಾರೆ. ಕಲ್ಪನಾ ನಮ್ಮ ಅವಳು ಇದ್ಲು, ಮತ್ತು ತುಂಬ ಜನ ಇದ್ದರು. ಆಗ ಗಂಡಸರಲ್ಲಿ ಕಡಿಮೆ, ಬಹುಶಃ ರವೀಂದ್ರ ಅಂತ ಒಬ್ಬರಿದ್ದರು, ಅವರೆಲ್ಲ ಇದನ್ನು ಮುಂದುವರಿಸಿಲ್ಲ. ಮತ್ತು ಶ್ರೀನಿವಾಸ ಅಂತ ಒಬ್ಬ ಇದ್ದ, ಅವನು ಬಾಂಬೆಗೆ ಹೋಗಿ ಮತ್ತೆ ಅವನ ಅವರ ಕ್ಲಾಸಿಕಲ್ ನನ್ನ ಹತ್ರ ಮತ್ತು ಶ್ರೀನಿವಾಸನ ಹತ್ರ ಮಾಸ್ಟರ್ ಮಾಡಿಸುವುದು ಸ್ಟೇಜ್ನಲ್ಲಿ. ಬಾಕಿಯೆಲ್ಲ ಫೋಕ್ ಡ್ಯಾನ್ಸ್ ಎಲ್ಲ ಮಾಡ್ತೇವೆ, ಆ ಟೈಪ್ ಇದ್ದೆಲ್ಲ. ಹಾಗೆ ಅಲ್ಲಿ ಕಲಿತಾದ ಮೇಲೆ ಇವರು ಅಲ್ಲಿ ಹೋಗ್ತಿರುವಾಗಲೇ ನಮ್ಮ ಗುರುಗಳು ಹೇಳಿದರು, ನಾವು ಅಲ್ಲಿ ನಿಮ್ಮ ಊರಿನಲ್ಲಿ ಒಂದು ಕ್ಲಾಸ್ ಓಪನ್ ಮಾಡುವ,
ಅಂತೇಳಿ. ಆಗ ಸರ್ ನನಗೇನು ಗೊತ್ತಿರಲ್ಲ ಎಂತ ಇಲ್ಲಲ್ಲ ನಾನು ನಿಮಗೆ ಸಹಾಯ ಮಾಡ್ತೇನೆ ಅಂತ ಅಡ್ಕದಲ್ಲಿ ಅಮೃತ ಸೋಮೇಶ್ವರ ಮನೆಯ ಪಕ್ಕದಲ್ಲಿ ಒಂದು ಮನೆ ಬಾಡಿಗೆ ತೆಗೆದು ಅಲ್ಲಿ ಕ್ಲಾಸ್ 1957ನೇ ಇಸವಿಯಲ್ಲಿದ್ದು ಕ್ಲಾಸ್ ರೂಮ್ ಮಾಡಿತು. ಮಾಡಿ ಅವರು ಈಚೆಗೆ ಬರಲಿಕ್ಕೂ ಅವರಿಗೆ ಸ್ವಲ್ಪ ಹೆಸರಿತ್ತು ಆ ಟೈಮ್ನಲ್ಲಿ. ಹೌದು ಕ್ಲಾಸ್ ಎಲ್ಲ ಮಾಡ್ತಿದ್ರು. ಅವರಿಗೆ ಬರಲಿಕ್ಕೆ ಸಮಯ ಆಗಲಿಲ್ಲ. ಮತ್ತು ಏನು ಗೊತ್ತಿಲ್ಲ ಇದು ನಾನು ಎಂತ ಕಲಿಸೋದು ಅಂತ ನನಗೆ ಮನಸ್ಸಲ್ಲೊಂದು ಅಳುಕು ಒಂದಿತ್ತು. ಮತ್ತು ಇಲ್ಲಿ ಆ ಸಮಯದಲ್ಲಿ ಕಾಸ್ಟ್ನಲ್ಲಿ ಲಲಿತ ಕಲಾ ಆರ್ಟ್ಸ್ ಅಂತ ಏನೋ ಒಂದು ಇದಿತ್ತು. ಹೌದು, ಅವರು ಈ ತಮಿಳ್ನಾಡಿನಿಂದ ಶಾಸ್ತ್ರೀಯ ಭರತನಾಟ್ಯದವರನ್ನು ಅಂದರೆ ಈ ಲಲಿತಾ ಪದ್ಮಿನಿ ಮತ್ತು ಕುಮಾರಿ ಕಮಲ, EV ಸರೋಜಾ ಇವರದ್ದೆಲ್ಲ ಕಾರ್ಯಕ್ರಮ ಮಂಗಳೂರಿನಲ್ಲಿ ಏರ್ಪಾಡು ಮಾಡಿ ಅದು ನೋಡುವಾಗ ನನಗೆ ಮನಸ್ಸಿಗಾಯಿತು, ಏನೋ ಒಂದು ತಪ್ಪು ನಾನು ಕಲಿತಲ್ಲಿ ನನಗೆ ಇನ್ನೂ ಕೂಡ ಅಭ್ಯಾಸ ಮಾಡಬೇಕಂತ ಮನಸ್ಸಿಗೆ ಇದಾಯಿತು. ಆಗ ಏನು ಮಾಡೋದು ಇದರಲ್ಲಿ ಇರುವಾಗಲೇ ಪ್ರೇಮನಾಥ ಮಾಸ್ಟ್ರು ಯಾರ ಹತ್ರವ ಮಾತಾಡಿಸಿ ರಾಜರತ್ನ ಪಿಳ್ಳೆ ಅವರ ಹತ್ರ ಹೋದರು. ಅವ್ರು ಬೇರೆಯವರಲ್ಲಿ ಹೋದದ್ದು, ಅವರ ಮುಖಾಂತರ ಅಲ್ಲಿ ಅವರು ಹೋಗಿದ್ದಾರೆ ಗೊತ್ತಾಯ್ತು ನನಗೆ. ಎಲ್ಲಿದ್ರು ಅವರು ಆಗ? ಯಾರು? ರಾಜರತ್ನ ಅಲ್ಲಿ ಕಲಾಮಂಡಲ ಶೊರ್ನೂರಿನಲ್ಲಿ ಬೇರೆ ಒಂದು ಲಲಿತ ಕಲಾ ಸದನ ಅಂತ ಒಂದು ಶಾಲೆ ಮಾಡಿ ಅಲ್ಲಿ ಎಲ್ಲ ಕಲಿಸಿದ್ರು. ಅಲ್ಲಿ ಎಲ್ಲರೂ ಬಂದು ಅಲ್ಲೇ ಊಟ ಗೀಟ ತಿಂಡಿ ಅಮ್ಮ ಎಲ್ಲ ಇದ್ರು ಅವರದಾಗ. ಹಾಗಿತ್ತು ಅಲ್ಲಿ ಹೋಗಿ ಅಭ್ಯಾಸ ಮಾಡಿದ್ರು. ಮತ್ತು ಆಗ ನಾನು ವಿಠಲ ಮಾಸದಲ್ಲಿರುವಾಗ ಈ ಕೊರಗ ಶೆಟ್ಟರ ಮೇಳದಲ್ಲಿ ಆಗ ನೃತ್ಯ ಇತ್ತು. ಅದಕ್ಕೆ ಕೇಳಿದ TR ಕೃಷ್ಣನ್ ಅಂತ ಒಬ್ಬರು ಮೃದಂಗಿಷ್ಟು ಬಂದಿದ್ದರು. ಅವರು ಈ ಸೆಂಟ್ರಲ್ ಸ್ಟುಡಿಯೋದಲ್ಲಿ ಪಾಠ ಇತ್ತಲ್ಲ, ಅಲ್ಲಿಯೇ ಈ ಮಳೆಗಾಲದ ಸಮಯದಲ್ಲಿ ಅಲ್ಲಿ ಸ್ಟವಿನಲ್ಲಿ ಬೇಯಿಸಿ ಊಟ ಮಾಡ್ಕೊಂಡು ಅಲ್ಲಿ ಅವರು ಒಂದು ದಿವಸ ಪಾಠ ಮಾಡುವಾಗ ಹೇಳಿದರು, ನನ್ನನ್ನು ಕರೆದು ನೀನು ಇಲ್ಲಿಂದ ಬೇಗ ಹೋಗ್ಬೇಕಂತ ಹೇಳಿದರು. ಆಗ ನನಗೆ ಆಯ್ತು, ಯಾಕೆ ಇವರು ಹೀಗೆ ಹೇಳ್ತಾರೆ ಅಂತ. ಅಲ್ಲ ನಿನ್ನದು ಎಂತ ನನಗೊಂದು ಕಾಣ್ತದೆ, ನೀನು ಹೋಗ್ಬೇಕಂತ ಅವರು ತುಂಬ ಮನಸ್ಸು ಮಾಡಿ ಈ ರಾಜರತ್ನ ಪಿಳ್ಳೆ ಅವರ ಹತ್ರ ಹೋಗುವ ಇದಕ್ಕೆ ಅವರು ತುಂಬ ಸಹಾಯ ಮಾಡಿದರು. ಆಗ ನಮಗೆ ಎಲ್ಲಿ ಅಂತೂ ಗೊತ್ತಿಲ್ಲ. ಮತ್ತು ನಾನು ಸ್ವಲ್ಪ ಅಳುಕು ಸ್ವಭಾವದವ, ನನಗೆ ಎಲ್ಲರ ಹತ್ರ ಹೋಗಿ ಮಾತಾಡಿ ಮುಂದೆ ಹೋಗುವಂಥ ಒಂದು ಇದೆ. ಮತ್ತು ಆರ್ಥಿಕ ಪರಿಸ್ಥಿತಿ ಕೂಡ ತುಂಬ. ಆಗ ಒಬ್ಬ ಮಾಸ್ಟ್ರಿಗೆ ನನಗೆ ಟ್ರೈನಿಂಗ್ ಆಗಿ ಬರುವಾಗ 40 + 19 59 ರೂಪಾಯಿ ಸಂಬಳ ಇದ್ದದ್ದು ಆಗ. ಆ ಕಾಲಸ್ಥಿತಿ ಕೂಡ ಹಾಗೆ ಇತ್ತು. ಆದರೆ ಒಂದು ಧೈರ್ಯ ಇರಲಿಲ್ಲ. ಮತ್ತು ಅವರ ಮುಖಾಂತರ ಮಾತಾಡಿಸಿ ಹಾಗೆ ಅಲ್ಲಿ ಹೋಗುವ ಏರ್ಪಾಡಾಯಿತು. ಅಲ್ಲಿ ಹೋದೆ ನಾನು. ಹೋಗುವಾಗಲೂ ನನಗೆ ನಂತರ ಹಣ ಇರಲಿಲ್ಲ ಹೋಗಲಿಕ್ಕೆ. ಮತ್ತು ಎಷ್ಟು ಹೇಳ್ತಾರೆ ಅಂತ ಒಂದು ಭಯ ಕೂಡ ಇತ್ತು. ಮತ್ತು ನನ್ನ ಅಕ್ಕ ಒಬ್ಬರು ಕೊಯಮತ್ತೂರಿನಲ್ಲಿದ್ದರು. ಇನ್ನು ಅವರಲ್ಲಿ ಏನಂದರೆ ಸಹಾಯ ತೆಕ್ಕೊಂಡು ಹೋಗಿಬಿಡುವ ಅಂತಾಯಿತು. ಆಗ ಟ್ರೈನ್ ಇತ್ತಾ? ಟ್ರೈನಲ್ಲೇ ಹೋದದ್ದು. ಟ್ರೈನಲ್ಲೇ ಹೋಗಿ ಅಲ್ಲಿ ರಾತ್ರಿಗೆ ಮುಟ್ಟಿತ್ತು, ಸಾಯಂಕಾಲ ಮುಟ್ಟಿ ಅವರಲ್ಲಿ ಹೋಗುವಾಗ ಮಾಸ್ಟರ್ ಅಲ್ಲಿಲ್ಲ, ನಮ್ಮ ಗುರುಗಳಲ್ಲಿಲ್ಲ. ಆಗ ಅವರ ಶಿಷ್ಯ ಒಬ್ಬ ಇದ್ದ. ಅವ ಹೇಳಿದ್ರು ಅವನು ಇಲ್ಲಿ ಕಲ್ಕೋಟೆಗೆ ಹೋಗಿದ್ದಾರೆ, ಅಲ್ಲಿ ಒಂದು ರಾಯ್ ಫ್ಯಾಮಿಲಿ ಮನೆಯಲ್ಲಿ ಪಾಠಕ್ಕೆ ಹೋಗಿದ್ದಾರೆ ಅಂತ. ನನ್ನದು ಭರಣಿ ನಕ್ಷತ್ರ, ನನ್ನ ಜನ್ಮ ನಕ್ಷತ್ರ. ಅದಕ್ಕೆ ನನಗೆ ಶುರು ಮಾಡಬೇಕಂತ ನನಗೆ ಒಂದು ಇದಿತ್ತು. ಧರಣಿಯಲ್ಲಿ ಹುಟ್ಟಿದವ ಧರಣಿ ಆಳ್ತಾನೆ ಅಂತ ಮಾತುಂಟು. ಹೇಳುವಾಗ ನಾನು ಹೇಳಿದೆ, ಈಗ ಮಾಸ್ಟರ್ ನೋಡಬೇಕಿತ್ತಲ್ಲ ಮಧ್ಯರಾತ್ರಿಯಲ್ಲಿ ಏನು ಮಾಡೋದು ಅಂತ. ಆಗ ಅವ ಹೇಳಿದ, ಮಲಯಾಳದಲ್ಲಿ ನನಗೆ ಸ್ವಲ್ಪ ಮಲಯಾಳ ಬರ್ತಿತ್ತು. ಹೇಳಿದ, ಈಗ ಒಂದು ಬಸ್ ಉಂಟು, ಅಲ್ಲಿಗೆ ಇಷ್ಟು ಚಾರ್ಜ್ ಆಗ್ತದೆ ಹೋಗಲಿಕ್ಕೆ. ಅದು ರಾಯ್ ಫ್ಯಾಮಿಲಿಗೆ ರಾತ್ರಿಗೆ ನಾವು ಹೋಗೋದು ಸ್ವಲ್ಪ ಕಷ್ಟವೇ, ಆದರೂ ಹೋಗುವ ನಿಮ್ಮ ಒತ್ತಾಯಕ್ಕೆ ಅಂತ ನಾವಿಬ್ಬರು ಹೋದೆವು. ನಾನು ಹಣ ತೆಗೆದು ನೋಡಿದೆ ಎಷ್ಟು ಬಸ್ಸಿಗೆ ಹೋಗಿ 10 ರೂಪಾಯಿ ಉಳಿದಿದ್ದು, ಸತ್ಯ ವಿಷಯ. ಅಲ್ಲಿ ಹೋಗಿ ಒಳಗೆ ಹೋಗುವಾಗ ಮಲಗಿದ್ದಾರೆ ಮಾಸ್ಟ್ರು, ಒಂದು ಮಂಜು ಎಲ್ಲ. ಮತ್ತು ಅಲ್ಲಿ ಸಂಗೀತದವರು ಎಲ್ಲ ಅಲ್ಲಿ ತುಂಬ ಜನ ಇದ್ದರು ಅದೊಂದು ಹಾಲ್ನಾಗೆ. ಆಗ ಅವರ ಹತ್ರ ಹೇಳಿದರು, ಇವನನ್ನು ಮಲಯಾಳದಲ್ಲಿ ಹೇಳಿದ್ರು, ಇವನನ್ನು ಈ ಮಧ್ಯರಾತ್ರಿಗೆ ಯಾಕೆ ಕರ್ಕೊಂಡು ಬಂದದ್ದು ಅಂತ. ಹಾಗೆ ಮತ್ತೆ ಅವರು ಮಲಗಿದಲ್ಲೇ ಕೆಳಗೆ ಒಂದು ಚಾಪೆ ಕೊಟ್ಟು ಅಲ್ಲಿ ಮಲಗಿದ. ಆಗ ನಿನಗೆ ಎಂತ ಕಲಿಬೇಕು, ನಮ್ಮ ಮುಖ ನೋಡೋದಿಲ್ಲ, ಎಂತ ಕಲಿಬೇಕು, ಹೀಗೆ ಕೂತ್ಕೊಳ್ಳೋದು ಅವರು. ಆಗ ನನಗೆ ಎಂತ ಗೊತ್ತಿಲ್ಲ ಸರ್, ನೀವು ಹೇಳಬೇಕು ನಾನು ಏನು ಕಲಿಬೇಕು. ಅಲ್ಲ, ನಾನು ಒಂದು ಅರಂಗೇಟ್ರಮ್ಮಿಗೆ ಬೇಕಾಗುವುದು ಐಟಮ್ಸ್ ಎಲ್ಲ ಕಲಿಬೇಕಾದ್ರೆ ಅದು ತುಂಬ ಹಣ ಆಗ್ತದೆ. ಎಷ್ಟೋ 1000 ರೂಪಾಯಿ ಹೇಳಿದರು. ಅವರು ಮಾತಾಡ್ತಾ ಇದ್ದರೆ ನಾನು ಅಳ್ತಾ ಇದ್ದೇನೆ. ಆಗ ತಿರುಗಿ ಹೀಗೆ ನೋಡಿದರು, ಏಕೆ ಅಳುವುದು ಅಂತ ಹೇಳಿದರು, ಬೆಂಗಳೂರು ಭಾಷೆ ಅವರದ್ದು. ಮತ್ತು ಅವ್ರಿಗೇನೋ ಒಂದು ಕನಿಗಾರ, ಮಲಯಾಳಂನಲ್ಲಿ ಮಾತಾಡಿದ್ದು. ಹೌದು, ಅಲ್ಲ ಕನ್ನಡದಲ್ಲಿ, ಕನ್ನಡ ಬರ್ತದೆ ಅವರಿಗೆ. ನೀನು ನನ್ನೊಟ್ಟಿಗೆ ಇರು ಇಲ್ಲಿ. ಮತ್ತು ಎಲ್ಲ ವಿಷಯ ಕೇಳಿದರು, ಯಾರು ಏನು ಅಂಥದ್ದಲ್ಲಿ ಕೇಳಿದರು. ಈಗ ರಜೆ ಮಾಡಿ ಬಂದಿದ್ದೆಲ್ಲ, ನನ್ನೊಟ್ಟಿಗೆ ನಾನು ಎಲ್ಲಿ ಹೋಗ್ತೇನೆ ಅಲ್ಲಿವರೆಗೆ ಬಾ ಅಂತ ಒಂದು. ಆಗ ನಾನು 2 ತಿಂಗಳೇನೋ ರಜೆ ಮಾಡಿದ್ದೇನೆ ಹೋಗುವಾಗ, ಲಾಸಪ್ಪಿ ಕೂಡ ಮಾಡಿದ್ದೇನೆ. ನನಗೆ ಶಾಲೆಯಿಂದ ಬಿಡುಗಡೆ ಆಗಲಿಕ್ಕೆ ನಾನು ಈಗಲೂ ಅವರನ್ನು ತೋರಿಸ್ತೇನೆ. ಗೋಪಾಲಕೃಷ್ಣನ್
ಸುವರ್ಣ ಅಂತ ಹೆಡ್ ಮಾಸ್ಟರ್ ಇದ್ದಾರಲ್ಲ, ಅವರು ನನಗೆ ತುಂಬ ಸಹಾಯ, ಮತ್ತು ಕುಂಜಪ್ಪ ಮಾಸ್ಟರ್ ಅವರು ಕೂಡ ಮಾಡಿದ್ದಾರೆ. ರಜೆ ಎಲ್ಲ ಸಿಗಬೇಕಲ್ಲ, ಆಗ ಬದಲಿಗೆ ಇಡಲಿಕ್ಕೂ ಆಗೋದಿಲ್ಲ ಆ ಸಮಯದಲ್ಲಿ. ಮತ್ತು ಹಾಗೆ ಅಲ್ಲಿ ಮತ್ತೆ ಹೋಗ್ತಾ ಬರ್ತಾ ಪರಿಚಯ ಆಯಿತು. ಅವರು ಇಲ್ಲಿ ಬಂದು ನಾನು ಅಲ್ಲಿ ಹೋಗಿ ಆತ್ಮೀಯತೆ ಆಯಿತು. ಆತ್ಮೀಯತೆ ಆಯಿತು. ಆತ್ಮೀಯವಾಗಿ ತುಂಬ ಪ್ರೀತಿಯಿಂದ ಅಡ್ಕದ ಮನೆಗೆ ನಾವು ಅಲ್ಲಿಯೇ ವಾಸ್ತವ್ಯ ನಾವು ಮಾಡಿದ್ದೆವು. ಅಲ್ಲಿ ತುಂಬ ಸಮಯದ ಮಟ್ಟಿಗೆ ಇದ್ದು ಅವರು ಹೋದಲ್ಲೆಲ್ಲ ಹೋಗಿ ಹೀಗೆಲ್ಲ ಆಗಿ ಅವರ ಆಶೀರ್ವಾದದಿಂದ ನಾನು ಏನಾದರೂ ಈ ಫೀಲ್ಡ್ನಲ್ಲಿ ನಾನು 4 ಜನ ನೋಡುವ ಹಾಗೆ ಮಾಡಿದ್ದು ಅದು. ಎಲ್ಲ ಗುರುಗಳು, ವಿಠಲ ಮಾಸ್ಟರ್ ಕೂಡ ಹಾಗೆ, ಅವ್ರಿಗೆ ಸ್ವಲ್ಪ ಬೇಜಾರಾಗಿತ್ತು ನಾನು ಹೋದದ್ದು. ಆಗ ಹೇಳಿದರೆ ಇವರು ಹೋಗಲಿಕ್ಕೆ ಬಿಡೋದಿಲ್ಲ, ಎಂತ ಮಾಡೋದು ಅಂತ ತುಂಬ ಆಲೋಚನೆ ಮಾಡಿ ಕಲೆಗಾಗಿ ಹೋಗೋದಲ್ಲ ಮನಸ್ಸಲ್ಲಿ ಧ್ಯಾನಿಸಿ ನಾನು ಹೋದೆ. ಮತ್ತು ಅವರು ಮತ್ತು ಸಾಯುವ ಕಾಲದಲ್ಲಿ ತುಂಬ ನನ್ನ ಮೇಲೆ ಪ್ರೀತಿ. ನಾನು ಹೋಗ್ತಿದ್ದೆ, ನಾನು ಹೋಗೋದಕ್ಕಾಗಿ ಅವರು ಕಾದು ಕೂತ್ಕೊಳ್ತಿದ್ರು. ಪ್ರತಿ ವರ್ಷ ಗುರುಪೂರ್ಣಿಮೆ ದಿವಸವ ಎಲ್ಲ ಹೋಗಿ ನನ್ನ ಏನಾದರೂ ಮಾಡ್ತಿದ್ರು. ಮತ್ತು ವಿಠಲ ಮಾಸ್ಟರ್ ಜನಗಳನ್ನು ಹಚ್ಚಿಕೊಂಡ್ರೆ ಹಾಗೆ ನನಗೆ ಕೊನೆಯವರೆಗೂ ಒಂದು ಕಾರ್ಡು ಬರಿತಾ ಇದ್ರು ಅವರು. ಹೌದೌದು, ಅದು ಭಾಳ ಇದಿತ್ತು ಅವರಿಗೆ. ಈಗ ಇದು ಈ ಪನ್ನನಲ್ಲೂರು ಶೈಲಿ ಅಂದರೆ ಅದು ಏನು ವ್ಯತ್ಯಾಸ? ಈ ನೃತ್ಯದಲ್ಲಿ ಕರ್ನಾಟಕದಲ್ಲಿಯೂ ತಮಿಳುನಾಡಿನಲ್ಲಿಯೂ ಒಬ್ಬೊಬ್ಬರು ಗುರುಗಳು ಮಾಡಿದಂತಹ ಒಂದು ಇದು ಅವರ ಶೈಲಿ ಅದು. ಅದರಲ್ಲಿ ನಿಜವಾಗಿ ಹೌದು, ಈ ಇದಕ್ಕೆ ದೇವದಾಸಿಯವರು ಮಾಡ್ತಿದ್ದ ಈ ನೃತ್ಯವನ್ನು ಸಾಂಪ್ರದಾಯಿಕಬದ್ಧವಾಗಿ ಸಂಗೀತ ಕಚೇರಿಯಾಗಿ ಮಾಡಿದವರೇ ಸರಭೋಜಿ ಅರಸರು ತಮಿಳುನಾಡನ್ನು ಆಡುತ್ತಿರುವಾಗ ಚಿನ್ನಯ್ಯ, ಪೊನ್ನಯ್ಯ, ವಡಿವೇಲು, ಶಿವಾನಂದ ಮಹಾ ವಿದ್ವಾಂಸರವರು, ಸಂಗೀತದಲ್ಲಿಯೂ ದೊಡ್ಡ ವಿದ್ವಾಂಸರು, ಇವರದು ತುಂಬ ದೊಡ್ಡವರು. ಅವರು ಇದನ್ನು ಈಗಿನ ಸಿಸ್ಟಮ್, ಈ ಮಾರ್ಗೀಯ ಬಂಧಗಳನ್ನು ಸಂಗೀತ ಕಚೇರಿಯಾಗಿ ಏಕ ವ್ಯಕ್ತಿ ಪ್ರದರ್ಶನ ಅಂತಂದು ಮಾಡಿದ್ದದು. ಅದು ಅವರದಲ್ಲಿ ಚಿನ್ನಯ್ಯ, ಪೊನ್ನಯ್ಯ ಪಿಳ್ಳೆಯ ಸಂಪ್ರದಾಯ ಇದು ಬಂದನಲ್ಲೂರು. ಹಾಗೆ ಬೇರೆ ಒಳವರು ಸ್ಟೈಲ್ ಉಂಟು, ಮತ್ತು ಕಾಂಚೀಪುರ, ತಂಜಾವೂರು ಸ್ಟೈಲ್ ಅಂತ ಉಂಟು. ಸ್ವಲ್ಪ ವ್ಯತ್ಯಾಸ, ಕೆಲವರು ಸ್ವಲ್ಪ ಬಿಗು ಇರುವುದು ಹೌದು ಇದೆ. ಮತ್ತು ಇಲ್ಲಿ ನಮ್ಮ ಕರ್ನಾಟಕದಲ್ಲಿಯೂ ಮೈಸೂರು ಬಾಣಿ ಮತ್ತು ಬೇರೆ ಬೇರೆ ಎಲ್ಲ ಕೋಲಾರ ವಾಚೆಯಲ್ಲಿ ಎಲ್ಲ ಇತ್ತು. ಮೂಗುರು ಶೈಲಿ ಅಂತ ಒಂದಿತ್ತು, ಅದು ಇಲ್ಲಿ ಕರ್ನಾಟಕದಲ್ಲಿ. ಆದರೆ ಇಲ್ಲಿ ಕರ್ನಾಟಕ ಕೂಡ ತಮಿಳುನಾಡಿನಿಂದ ಒಬ್ಬರು ಬಂದಿದ್ರಂತೆ, ವಡಿವೇಲ ಏನೋ ಒಬ್ಬರು ಇಲ್ಲಿ ಬಂದಿದ್ರಂತೆ, ಇದು ಓದಿದ ವಿಷಯ. ಹಾಗಿದ್ರೆ ಇಲ್ಲಿಗ ಈ ಪನ್ನನಲ್ಲೂರು ಶೈಲಿಯ ಪ್ರವರ್ತಕರಾಗಿ ನೀವೇ ಆರಂಭದಲ್ಲಿ? ಇಲ್ಲಿ ಮುರಳಿ ಮಾಸ್ಟರ್ ಹೋಗಿದ್ದಾರೆ, ಅವರು ಕಲ್ತಿದ್ದಾರೆ. ಪ್ರೇಮನಾಥರು ಕೂಡ ಕಲ್ತಿದ್ದಾರೆ. ನಾವು ಮೂವರೇ ಇಲ್ಲಿ ಹೆಚ್ಚಾಗಿ ಅವರ ಇದನ್ನು ಕಲಿತವರು. ಅವರು ಏನೋ ಸ್ವಲ್ಪ ನನಗೇನು ಹೇಳಿದಂತೆ ಗುರುಗಳು ಇಲ್ಲಿ ಬಂದಿದ್ದಾಗ ಕೆಲವೆಲ್ಲ ನೋಡಿ ಯಕ್ಷಗಾನವನ್ನು ನೋಡ್ತಿದ್ರು ಅವರು. ಒಂದು ದಿವಸ ಕಾಸರಗೋಡಿನಲ್ಲಿರುವಾಗ ಯಕ್ಷಗಾನಕ್ಕೆ ಹೋಗಿದ್ದಾಗ ಸ್ತ್ರೀವೇಷ ಕುಣಿದನ್ನು ರೂಮಿಗೆ ಬಂದು ಅದರ ಹಾಗೆ ಕುಣಿದಿದ್ದಾರೆ. ಕನ್ನಡ ಎಲ್ಲ ಅರ್ಥ ಆಗ್ತಿತ್ತು ಅವರಲ್ಲಿ. ಅವರು ಹೇಳಿದರು, ಇಲ್ಲಿ ಒಂದು ಶಾಸ್ತ್ರೀಯ ನೆಲೆಗಟ್ಟು ಸರಿ ಇಲ್ಲ, ನೀನಾದಷ್ಟು ಬೇಗ ಕೆಲವರನ್ನು ನೃತ್ಯ ಶಿಕ್ಷಕರಾಗಿ ತಯಾರು ಮಾಡಿ ಇದನ್ನು ಮಾಡಬೇಕು ಅಂತ ನನಗೆ ಅನುಗ್ರಹಪೂರ್ವಕವಾಗಿ ಹೇಳಿದರು. ಹಾಗೆ ನಾನು ತುಂಬ ಮಂದಿಯನ್ನು ಈಗ ನೀವೀಗ ಆರಂಭದಲ್ಲಿ ಯಕ್ಷಗಾನ ಬಯಲಾಟದಲ್ಲಿ ಆಸಕ್ತರಾಗಿ ಅದನ್ನೆಲ್ಲ ನೋಡ್ತಾ ಇದ್ದೆ. ಅದು ಆಟಕ್ಕೆ ಹೋಗ್ತಿದ್ದೆ ನಾನು. ನನಗೆ ಈಗಲೂ ಈಗ ನಿನ್ನೆ ಒಂದು ತಾಳಮಂದಲೆ ಆಗ್ತದಲ್ಲ ನಮ್ಮ ಹಿಂಡುಗಳು, ಅದು ನಿನ್ನೆ ನೋಡಿದ್ದೇನೆ. ಮತ್ತು ನಿಮ್ಮ ಎಲ್ಲರೂ ನನಗೆ ಅದೊಂದು ಇದು ಯಕ್ಷಗಾನದ ತ್ರಿವೇಷವನ್ನು ನೋಡಿಯೇ ಆಯ್ತಪ್ಪ ಶೆಟ್ಟರು ಮತ್ತು ಕೋಳಿಯವರೆಲ್ಲ, ಇನ್ನೊಬ್ಬರು ಪಾತಾಳ ವೆಂಕಟರಮಣ, ಪುರುಷೋತ್ತಮ ಭಟ್ರು, ಅದೆಲ್ಲ ನೋಡಿ ಮನೆಗೆ ಬಂದು ಅಮ್ಮ ಹೇಳ್ತಿದ್ರು. ಆಗ ಸಣ್ಣವ 6-7ನೇ ಕ್ಲಾಸಿನ ಸೀರೆ ಒಟ್ಟು ಎಂತೆಲ್ಲ ಕುಣಿತಿದ್ದಂತೆ, ನಾವೆಲ್ಲ ಆಟ ಮಾಡೋದು ಹೀಗೆಲ್ಲ ಇತ್ತು. ಅದರಿಂದವೇ ಬಂದದ್ದು ಇದು. ಅದ್ಮೇಲೆ ನನ್ನ ದಾರಿ ಅಲ್ಲ. ಈಗ ನೀವು ಮೊದಲು ಯಕ್ಷಗಾನವನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ನೋಡ್ತಾ ಇದ್ದೀರಿ. ಆಮೇಲೆ ನೀವು ಹೇಳಿದ್ರಿ ಕಳಾರಿ ಕೊಡಗರ ಶೆಟ್ಟರ ಒಂದು ಸಮಯದಲ್ಲಿ ಅವರ ಮೇಳದ ಕಲಾವಿದರಿಗೆ ಆಂಜನೇಯರು ಸ್ವಲ್ಪ ನೃತ್ಯದ ಬಂಧಗಳನ್ನು ಕಲಿಸಿದರು ಅಂತೇಳಿ. ಈಗ ಯಕ್ಷಗಾನದಲ್ಲಿ ಈ ಒಂದು ಭರತ ನೃತ್ಯವನ್ನು ಅಳವಡಿಸಿಕೊಂಡು ವೇಷಧಾರಿಗಳು ಕುಣಿಯುವುದನ್ನು ಅಥವಾ ಪ್ರದರ್ಶಿಸುವುದು ನೋಡಿದ್ದೀರಾ ನೀವು? ಏನು ವ್ಯತ್ಯಾಸ ಕಂಡಿದ್ದೀರಿ ನಿಮಗೆ? ಶಾಸ್ತ್ರೀಯ ಮಟ್ಟದಲ್ಲಿ ಇರಲಿಲ್ಲ. ಅಂದರೆ ಶಾಸ್ತ್ರೀಯ ಉಂಟು, ಆದರೆ ಈ ಭರತನಾಟ್ಯ ಎಂಬ ಸಾದಿರ್ ನಾಚ್ ಅಂತ ಇದಕ್ಕೆ ಹೆಸರಿದ್ದದ್ದು. ಈ ಭರತನಾಟ್ಯ ಅಂತ ಇವರು ಕೃಷ್ಣ ಅಯ್ಯರ್, ರುಕ್ಮಿಣಿ ಅರುಂಡೇಲಿ ಇಂಥ ದೊಡ್ಡ ದೊಡ್ಡ ಕಲಿತವರೆಲ್ಲ ವಿದ್ಯಾವಂತರೆಲ್ಲ ಸೇರಿ ಅದಕ್ಕೆ ಈ ಹೆಸರು ಇಟ್ಟದ್ದು ಈಗ ಭರತನಾಟ್ಯ ಅಂತ. ಹಾಗೆ ಮತ್ತು ನಾಟ್ಯಶಾಸ್ತ್ರ ಇದೆಲ್ಲ ತೆಗೆದು ಅದರಿಂದೆಲ್ಲ ಅಡವುಗಳಂತ ಉಂಟು. ಈಗ ಹೆಜ್ಜೆಗಳೆಲ್ಲ ಉಂಟಲ್ಲ, ಅದಕ್ಕೆ ಇಂಥ ಅಡವುಗಳಿಗೆ ಇಂಥ ತತ್ತಕ್ಕಾರ ಅಂತ ಎಲ್ಲ ಉಂಟು. ಈಗ ತಟ್ಟಡವು, ಮೆಟ್ಟಡವು, ನಾಟಡವು ಇಂಥದೆಲ್ಲ ಹೆಸರು ಕೂಡ ಉಂಟು. ಅದಕ್ಕೆ ಹೀಗೀಗೆ ಹೇಳಬೇಕಂತ ಇಲ್ಲಿ ನಾವು ಕಲಿಯುವಾಗ 1 2 3 4 ಮಾತ್ರ ಕಲಿಯುವುದು ಹೆಜ್ಜೆ.
1 2 3 4 ಈ ರೀತಿಯಾಗಿ ರಾಜನಾಯರು ಕೂಡ ಹಾಗೆ ಅವರಲ್ಲಿ ಕಲ್ತಿದ್ದೆ ನಾನು ಸ್ವಲ್ಪ ಹೊತ್ತು ಸಮಯ ಹಾಗಿತ್ತು. ಇವರಲ್ಲಿ ಹೋದ ಮೇಲೆ ನನಗೆ ಸ್ವಲ್ಪ ಕಣ್ಣಿಗೆ ಕಟ್ಟಿದ ಬಟ್ಟೆ ಬಿಚ್ಚಿದ ಹಾಗೆ ಆಯಿತು. ಮತ್ತು ಏನೋ ಅವರಿಗೆ ಗುರುಗಳಿಗೆ ನನ್ನ ಮೇಲೆ ಏನೊಂದು ದೊಡ್ಡ ಇದಾಗಿ ಏನೋ ಒಂದು ಅನುಗ್ರಹ ಇತ್ತು. ಅದು ಇದರಲ್ಲಿ ಮುಂದುವರಿಸಿಕೊಂಡು ಹೋಗಿ ಈ ಸಂಪ್ರದಾಯವನ್ನು ಸಡಿಲಿಗೊಳಿಸದೆ ನಾನು ಇದ್ದದ್ರಿಂದ ಮೀನಾಸುಂದರ ಪಿಳ್ಳೆಯವರು ಇವರ ಗುರುಗಳು. ಅವರಲ್ಲಿ ಕಲಿತವರು ಬೆಂಗಳೂರು ಕೃಷ್ಣರಾವ್, ಮಾಯಾರಾವ್, ದೊಡ್ಡ ದೊಡ್ಡ ವಿದ್ವಾಂಸರು. ಬೆಂಗಳೂರಲ್ಲಿ ಹೋಗಿದ್ದಾಗ ಕೂಡ ನನ್ನ ಈ ಕಾರ್ಯಕ್ರಮವನ್ನು ನೋಡಿ ಅವರಿಗೆ ತುಂಬ ಇಷ್ಟ ಆಗಿ ನನಗೆ ಅವರಿದ್ದರೂ ನಾನು ತುಂಬ ಪಡ್ಕೊಂಡಿದ್ದೇನೆ ಬೆಂಗಳೂರು ಕೃಷ್ಣರಾವ್. ಮತ್ತು ಇಲ್ಲಿ ನೀವು ಈಗ ಕ್ಲಾಸ್ ಯಾವಾಗದಿಂದ ಸ್ಟಾರ್ಟ್ ಮಾಡಿ? ಅದೇ 57ಕ್ಕೆ ಅಲ್ಲಿ ಮಾಡಿದ್ದ ಕ್ಲಾಸು, ಅಡ್ಕದಲ್ಲಿ ಮಾಡಿದ ಕ್ಲಾಸು ಹಾಗೆ ಅದೇ ಆಮೇಲೆ ಅದರಲ್ಲಿ ಮುಂದುವರಿಸಿಕೊಂಡು ಬಂದೆ ನಾನು. ನಾಟ್ಯನಿಕೇತನ ಅಂತ ಆಗಲೇ ಹೆಸರಿಟ್ಟಿದೆ. ನಾಟ್ಯನಿಕೇತನ ಅಂತ ಮಾಡಿದ್ದನ್ನು ಮಾಸ್ಟ್ರೇ ಬಂದು ಉದ್ಘಾಟನೆ ಮಾಡಿದ್ದು. ಆಗ 5 ಮಕ್ಕಳೇನೋ ಇದ್ರು ಆಗ. ಈಗ ಸುಮಾರು 40 ವರ್ಷಗಳವರೆಗೆ ನೀವು ವೃತ್ತಿ ಜೀವನದಲ್ಲಿ ಕೂಡ ಇದ್ದೀರಿ. ಈ ಶಿಕ್ಷಕ ವೃತ್ತಿಯನ್ನು ಇಟ್ಟುಕೊಂಡು ಈ ನಾಟ್ಯ ಶಾಲೆಯನ್ನು ನಡೆಸಿಕೊಂಡು ಕಾರ್ಯಕ್ರಮವನ್ನು ಕೊಡುವಂಥದ್ದು ಹೇಗೆ ಅದು ಎಲ್ಲ ಹೊಂದಾಣಿಕೆ ಆಗ್ತಾ ಇತ್ತು? ಅಂದರೆ ಮತ್ತೆ ಕೆಲವು ಆಗಿನ ಕಾಲದಲ್ಲಿ ಫೀಸ್ ಅಂತ ಹೇಳುವುದಿಲ್ಲಲ್ಲ ಮಕ್ಕಳಿಗೆ, ಏನಾದರೂ ಕೊಟ್ಟರೆ ತೆಕ್ಕೊಳ್ಳೋದು. ಮತ್ತು ಕೆಲವು ಮಕ್ಕಳು ತುಂಬ ಬಂದಿದ್ದಾಗ ಮನೆಯಲ್ಲಿ ಸಂಜೆ ಬಂದರೆ ರಾತ್ರಿ ಊಟ ಮಾಡಿ ಹೋಗೋದು, ಹೀಗೆಲ್ಲ ಇತ್ತು ಆ ಕ್ರಮ. ಅದು ನನ್ನ ಹೆಂಡತಿಯನ್ನು ನಾನು ಸ್ಮರಿಸ್ತೇನೆ ಈಗಲೂ. ಅವರೆಲ್ಲ ಮಕ್ಕಳಾಗಿ ತಿಳಿದಿದ್ದಾಳೆ. ಅದರಿಂದ ನನಗೆ ಇದರಲ್ಲಿ ಮುಂದುವರಿದು ಹೋಗಲಿಕ್ಕೆ ಅನುಕೂಲ ಆಯಿತು. ತುಂಬ ಹಾಗೆ ಕಷ್ಟ ಆಗಿದೆ ತುಂಬ. ಎಷ್ಟೋ ಕಡೆ ಮೂಡುಬಿದ್ರಿಗೆ ಅಲ್ಲಿ ಇಲ್ಲೇ ಪಾಠಕ್ಕೆ ಹೋಗುವಾಗ ಮಾತ್ರ ದುಡ್ಡುಂಟು, ಬರುವಾಗ ಟಿಕೆಟ್ಗೆ ದುಡ್ಡು ಇರೋದಿಲ್ಲ. ಇದೆಲ್ಲ ತುಂಬ ಹೇಳೋದು ವಿಷಯ ಎಲ್ಲ ಆಗಿನ ಕಾಲದಲ್ಲಿ. ಆದರೆ ಕಷ್ಟಪಟ್ಟು ಸರಿಯಾಗಿ ಗುರುಗಳಿಂದ ಪಡೆದದನ್ನು ಒಳ್ಳೆ ಶಿಷ್ಯರನ್ನು ತಯಾರು ಮಾಡು. ಇವರು ನಾಳೆ ಕಲಿತರೆ ನಮಗೆ ಎದುರು ನಿಲ್ತದಂತ ನನಗೇನಿಲ್ಲ. ಒಟ್ಟು ಕಲೆಯ ಆರಾಧನೆ ಮಾಡೋದು ಅಂತ. ಆದ್ದರಿಂದ ಮೋಹನಾಭಿವಂದನ ಅಂತ ಒಂದು ಇದು ಮಾಡಿದ್ದಾರೆ ನನಗೆ. ಮೋಹನಾಭಿವಂದನ ಮತ್ತು ನಾಟ್ಯ ಮೋಹನ ಅಂತ ನಿಮಗೊಂದು ಅಭಿನಂದನ ಗ್ರಂಥ ಸಿಕ್ಕಿದಾಗ 87 ಇಸವಿಯಲ್ಲಿ ಕಾಣ್ತದೆ. ಅದು ಅಮೃತಮೇಶ್ವರ ಅವರೆಲ್ಲ ಸೇರಿ ಆನಂದಾಶ್ರಮ ಅಲ್ಲಿ ಮಾಡಿದ್ದಾರೆ ಹೈಸ್ಕೂಲ್ನಲ್ಲಿ. ನಮ್ಮ ತಂದೆಯವರು ನನಗೆ ಚಿಕ್ಕಂದಿಂದಲೇ ಈ ನೃತ್ಯ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ. ಅವರ ಎಲ್ಲ ವಿದ್ಯಾರ್ಥಿಗಳೊಟ್ಟಿಗೆ ನನಗೆ ಪಾಠ ಮಾಡ್ತಾಯಿದ್ರು. ಪ್ರತ್ಯೇಕವಾಗಿ ಇಂಥ ನೃತ್ಯ ತರಗತಿ ಯಾವತ್ತೂ ನಡೆಸಲಿಲ್ಲ ಅವರು. ಅವರ ನಿಜ ಜೀವನದಲ್ಲಿಯೂ ಕಲಾ ಜೀವನದಲ್ಲಿ ಅವರು ಬಹಳ ಶಿಸ್ತಿನ ಮನುಷ್ಯ. ಪಾಠ ಮಾಡುವಾಗ ಅವರಿಗೆ ಅದನ್ನು ಮುಗಿಸುವ ಒಂದು ಪರಿಪಾಠವೇ ಇರಲಿಲ್ಲ. ಬೆಳಗ್ಗೆ ಶುರು ಮಾಡಿದರೆ ರಾತ್ರಿಯವರೆಗೆ ಪಾಠ ಮಾಡ್ತಾನೇ ಇದ್ದರು. ಅವರು ಪಾಠ ಶುರು ಮಾಡಿದ ಮೇಲೆ ಅದರ ಮೂಲಭೂತ ಅಡವಿನ ಪಾಠವನ್ನು ಒಂದು ವಿದ್ಯಾರ್ಥಿಗೆ ಅದು ಸರಿಯಾಗಿ ಬರುವವರೆಗೆ ಮಾಡ್ತಾನೆ ಹೋಗ್ತಾ ಇದ್ದರು. ಆ ಒಂದು ವಿದ್ಯೆಯನ್ನು ಅವರ ಹತ್ರ ಆ ರೀತಿಯಲ್ಲಿ ಕಲಿತಿದ್ದರಿಂದ ಈಗ ಮಂಗಳೂರಿನಲ್ಲಿ ಬಹಳಷ್ಟು ನೃತ್ಯ ಶಿಕ್ಷಕರು ತಯಾರಾಗಿದ್ದಾರೆ. ನೃತ್ಯ ತರಗತಿಗಳನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಅವರ ಒಂದು ಈ ನೃತ್ಯ ಕ್ಷೇತ್ರಕ್ಕೆ ನಾನು ಮುಖ್ಯವಾಗಿ ಇವತ್ತು ಸ್ಮರಿಸಲೇಬೇಕು ನನ್ನ ಅಮ್ಮನನ್ನು. ಅವರ ಎಲ್ಲ ಈ ಕಲಾ ಜೀವನಕ್ಕೆ ಪ್ರೋತ್ಸಾಹ ಕೊಟ್ಟು ಈ ವಿದ್ಯಾರ್ಥಿಗಳನ್ನು ಬಹಳ ಪ್ರೀತಿಯಿಂದ ಒಂದು ಅಮ್ಮನ ಒಂದು ಪಾತ್ರವನ್ನು ಮಕ್ಕಳಿಗೆ ಕೂಡ ಒಂದು ರೀತಿಯಲ್ಲಿ ಧಾರೆ ಎರೆದವರು ನನ್ನ ಅಮ್ಮ. ಎಲ್ಲ ಮಕ್ಕಳಿಗೆ ಅನ್ನಪೂರ್ಣೆಯಾಗಿ ಈ ಒಂದು ಅಪ್ಪನ ಈ ನೃತ್ಯ ಕ್ಷೇತ್ರದಲ್ಲಿ ಸಹಕರಿಸಿದಂಥ ನನ್ನ ಅಮ್ಮನನ್ನು ಇವತ್ತಿಂದು ನಾನು ಸ್ಮರಿಸ್ತಾ ಇದ್ದೇನೆ. ಅಪ್ಪ ನೃತ್ಯ ಜೀವನದಲ್ಲಿ ಹೇಗೆ ಶಿಸ್ತನ್ನು ಪರಿಪಾಲಿಸಿದ್ದಾರಾ ಅದೇ ರೀತಿ ನಿಜ ಜೀವನದಲ್ಲಿ ಕೂಡ ಅವರ ಸಾಂಸಾರಿಕ ಜೀವನದಲ್ಲಿ ಕೂಡ ಅವರು ಆ ಶಿಸ್ತಿನ ಒಂದು ಪರಿಪಾಠವನ್ನು ನಮಗೆ ಬೋಧಿಸಿದ್ದಾರೆ, ನಮಗೆ 3 ಮಕ್ಕಳಿಗೆ ಕೂಡ. ಅವರು ಇವತ್ತಿಗೂ ಈ ಇಳಿ ವಯಸ್ಸಿನಲ್ಲಿ ಕೂಡ ಅವರ ಕೆಲಸವನ್ನು ಅವರೇ ಮಾಡ್ತಾ ಇದ್ದಾರೆ. ಯಾವತ್ತೂ ಅವರು ನಮಗೆ ಯಾವ ರೀತಿಯ ಒಂದು ತೊಂದರೆಯನ್ನು ಕೊಡಲಿಲ್ಲ. ಅವರು ಈಗಲೂ ಅವರ ಕೆಲಸ, ಅವರು ಬಟ್ಟೆಗೆ ಇಸ್ತ್ರಿ ಹಾಕೋದಾಗಲಿ ಯಾವುದೇ ಒಂದು ಕೆಲಸವನ್ನು ಅವರೇ ಮಾಡ್ತಾ ಇದ್ದಾರೆ. ಇಂತಹ ಒಂದು ಒಳ್ಳೆಯ ಗುರುವನ್ನು, ಒಳ್ಳೆಯ ತಂದೆಯನ್ನು ಪಡೆದಂತಹ ನಾನು ನಿಜವಾಗಿಯೂ ಧನ್ಯಳು. ಬಹುಶಃ ಮಾಸ್ಟರ್ ಮಾತನ್ನು ಕೇಳುವಾಗ ನಾವು ಬಹಳ ಹಿಂದಕ್ಕೆ ಹೋದರೆ ಆ ಕಾಲದ ಒಂದು ವಾತಾವರಣ ಹೇಗಿದೆ ಅಂತ ನಮಗೆ ಗೊತ್ತಾಗ್ತದೆ. ಈಗ ಬೇಕಾದಷ್ಟು ಸೌಕರ್ಯಗಳಿದ್ದಾವೆ ನಮಗೆ, ಹಾಗಾಗಿ ವ್ಯಾವಹಾರಿಕವಾದಂಥ ಸಂಬಂಧಗಳನ್ನು ನಾವು ಕಾಣ್ತೇವೆ. ಈಗ ನೋಡಿ, ನಿಮ್ಮ ಕಾಲದಲ್ಲಿ ಒಂದು ಗುರು ಶಿಷ್ಯರ ಒಂದು ಅನ್ಯೋನ್ಯತೆ ಮತ್ತು ಆ ತ್ಯಾಗ ಮನೋಭಾವ. ಈಗ ನಿಮ್ಮ ಶ್ರೀಮತಿಯವರು ಸಬಿತಾ ಮೋಹನ್ ಅವರು ಬಹುಶಃ ತಮ್ಮ ಮಕ್ಕಳಿಗಿಂತಲೂ ಹೆಚ್ಚು ನಿಮ್ಮ ಶಿಷ್ಯರನ್ನು ನೋಡಿಕೊಳ್ತಾ ಇದ್ದರು. ಎಲ್ಲೆಲ್ಲಿಂದಲೂ ಸಣ್ಣ ಸಣ್ಣ ಮಕ್ಕಳೆಲ್ಲ ಬರ್ತಾಯಿದ್ರು. ಆ ಕಾಲದ ಒಂದೊಂದು ವಾತಾವರಣ ಹೇಗಿತ್ತದು?
ಕಷ್ಟ ಇತ್ತು ತುಂಬ, ಆದರೆ ಅದನ್ನು ಮನಸ್ಸಿಗೆ ಹಾಕಲಿ ಕಲೆಯ ಒಂದು ಆರಾಧನೆ ಮಾಡ್ತೇವೆ ಒಂದು ಧ್ಯೇಯ ನಮ್ಮ ಇಬ್ಬರಲ್ಲಿತ್ತು. ಮತ್ತು ಅವರು ಬಂದವರು ಕೂಡ ಹಾಗೆ. ಅದನ್ನು ನಮ್ಮ ಗುರು ಶಿಷ್ಯರ ಸಂಬಂಧ ಅಷ್ಟು ಪವಿತ್ರವಾಗಿತ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲೆಲ್ಲಿಂದ ಮಕ್ಕಳು ಬರ್ತಿದ್ರು? ಈಗ ಅವರೆಲ್ಲ ಅಧ್ಯಾಪಕರಾಗಿದ್ದಾರೆ. ಈಗ ಕಾಸರಗೋಡಿನವರು ಕಮಲಾ ಭಟ್, ಈ ಚಿತ್ರಲೇಖ ಅವರೆಲ್ಲ. ಕಮಲಾ ಭಟ್ ಇಲ್ಲೇ ಇದ್ದಾಳೆ, ಇಲ್ಲಿ ಇಂಗ್ಲೆಂಡ್ನಲ್ಲಿ ತುಂಬ ಹೊರಗೆ ಎಲ್ಲ ಇದ್ದಾರೆ. ಮತ್ತು ಇವರು ಇಲ್ಲಿ ಇರುವವರಲ್ಲಿ ಈಗ ಚಂದ್ರಶೇಖರ ನಾವಡ, ಶ್ರೀಧರ ಹೊಳ್ಳ ಅವರೆಲ್ಲ ಇತ್ತೀಚಿನವರು. ಈಗ ಹಿಂದಿನವರು ಈಗ ಅವರು ಎಲ್ಲೋ ಶಾಲೆಗೆ ಹೋಗಿ ಬರ್ತಾರೆ, ಮನೆಯಲ್ಲಿ ಬಡತನ ಇರ್ತದೆ, ಬಹುಶಃ ಒಂದು ನೃತ್ಯದ ಆಸಕ್ತಿಯಿಂದ ಇಲ್ಲಿಗೆ ಬರ್ತಾ ಇದ್ರಿ. ನೀವು ಕೂಡ ದೊಡ್ಡ ಧನಿಕರೇನಲ್ಲ, ಈಗ ನಿಮ್ಮ ಹೆಂಡತಿ ಅನ್ನಪೂರ್ಣೆಯಾಗಿ ಅವ್ರನ್ನೆಲ್ಲ ನೋಡಿಕೊಳ್ತಾ ಇದ್ದರು ಅಂತ ನಾನು ಹೇಳುವುದನ್ನು ಕೇಳಿದ್ದೇನೆ. ಅದು ಹೇಗಿತ್ತು? ನೀವು ಬಹುಶಃ ಅದನ್ನೆಲ್ಲ ಗಮನಿಸಿದ್ದೀರಾ ಹೇಗೆ? ಅಂದರೆ ಕೆಲವು ವಿಷಯ ನನಗೆ ಗೊತ್ತಿಲ್ಲದೆ ಅವಳು ಮಾಡ್ತಿದ್ಲು. ಅಂದರೆ ಹೆಚ್ಚಾಗಿ ಸಾಧಾರಣ ಸ್ವಲ್ಪ ಕಷ್ಟದಲ್ಲಿ. ಈಗ ಮನೆಯಲ್ಲಿ ಅಡಿಗೆ ಇತ್ಯಾದಿಗಳು ಮಾಡಬೇಕಾಗಿದ್ರು ಕೂಡ ಆಧುನಿಕ ಸೌಕರ್ಯ ಇಲ್ಲ. ಅವರೇ ಕಡಿಯಬೇಕು, ಇದು ಮಾಡಬೇಕು. ತುಂಬ ಮಕ್ಕಳು ಬಂದರೆ ಅವ್ರು ನೋಡಿಕೊಳ್ಳುವಂಥದ್ದು ಏನೋ ಒಂದು ಇದರಲ್ಲಿ ಆಗಿ ಹೋಗಿದೆ ಅಂತ, ಪವಾಡ ಅಂತ ಹೇಳ್ಬೋದು, ಹಾಗೆ ಆಗಿ ಹೋಗಿದೆ. ಮತ್ತು ಹಾಗಾಗಿ ನನಗೆ ನನ್ನ ಹೆಂಡತಿ ಪ್ರೋತ್ಸಾಹ ಮಾಡಿದ್ರಿಂದ ಮತ್ತು ಕಲೆಯ ಮೇಲೆ ತುಂಬ ಒಂದು ಭಕ್ತಿ ಇದ್ದರಿಂದ ನನಗೆ ತುಂಬ ಮಂದಿ ಇಲ್ಲಿ ಅಭ್ಯಾಸ ಮಾಡಿ ಈಗ ಒಳ್ಳೆ ಇದರಲ್ಲಿ ಎಲ್ಲ ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಈಗಲೂ ನೆನಪಿನಲ್ಲಿ ಇದ್ದಾರೆ. ನಾನು ಕೂಡ ಈಗಲೂ ಕರೆದರೆ ಹೋಗ್ತೇನೆ. ಆ ಸಂಬಂಧ ಈಗಲೂ ನಮಗೆ. ಈಗ ಇನ್ನೊಂದು ಸಂಬಂಧ ಅಂತ ಹೇಳಿದರೆ, ಈಗ ಏನಂತ ಹೇಳಿದರೆ, ಒಂದು ಯಾವುದೇ ಶಿಕ್ಷಣ ಇರ್ಬೋದು, ಅದು ಕಲೆ ಇರ್ಬೋದು, ಇತರ ವಿಷಯಗಳಿರ್ಬೋದು, ಕ್ಲಾಸ್ ರೂಮಿಗೆ ಮಾತ್ರ ಸಂಬಂಧಪಟ್ಟದ್ದು, ಹೊರಗೆ ಆ ಸಂಬಂಧಗಳಿರುವುದಿಲ್ಲ. ಮತ್ತು ಗುರು ಶಿಷ್ಯರು ಒಂದು ಬಾಂಧವ್ಯವನ್ನು ಹೆಚ್ಚಿಕೊಂಡು ಮುಂದುವರಿಸಿಕೊಂಡು ಹೋಗ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನೀವು ಈಗ ವಿಠಲ ಮಾಸ್ಟರ್ ಆಗಲಿ, ರಾಜನಯ್ಯರಾಗಲಿ, ರಾಜರತ್ನ ಪಿಳ್ಳೆಯವರಾಗಲಿ ಅವರ ಸೇವೆಯನ್ನು ಕೂಡ ಮಾಡಿದ್ದೀನಿ ಅಂತ ನಾನು ಕೇಳಿದ್ದೇನೆ. ಎಲ್ಲಿಯವರೆಗೆ ಅಂದರೆ ಕೊನೆಗಾಲದಲ್ಲಿ ಅಯ್ಯರವರ ಪಿಳ್ಳೆಯವರ ಒಂದು ಅಂತ್ಯಕ್ರಿಯೆಯನ್ನು ಕೂಡ ನೀವೇನು ಮಾಡಿದ್ದೀರಿ ಅಂತ ಹೇಳಿದರೆ. ಅವರು ನಮ್ಮ ಗುರುಗಳಿಗೆ ಮತ್ತೆ ಪ್ರಾಯ ಆಯಿತು. ಅವರು ಇಲ್ಲಿ ಬಂದಾಗ ಇಲ್ಲಿ ಬೆಂಗಳೂರಿನ ಕೃಷ್ಣರಾವ್ ವೆಂಕಟಲಕ್ಷ್ಮಮ್ಮ ಎಲ್ಲ ಅವರನ್ನು ನೋಡಿ, ನೀವು ನಿಮಗೆ ನಡೀಲಿಕ್ಕೆ ಆಗುವವರೆಗೂ ಹೋಗಿ ನಿಮ್ಮ ಕಲೆಯನ್ನು ಪ್ರಚಾರ ಮಾಡಬೇಕು, ಯಾಕಂದರೆ ಅದು ಎ ಗ್ರೇಡ್ ಅಂತ ಹೇಳ್ತಾರಲ್ಲ, ಹಾಗೆ ಉಂಟದು. ಮತ್ತು ಹಾಗೆ ಇವರು ಅದನ್ನೇ ನನ್ನ ಹೆಂಡತಿ ಮತ್ತು ನಾವು ಹೇಳಿದೆವು, ನಮ್ಮ ಮನೆಯಲ್ಲಿರುವಾಗ ಒಂದು ಆ ಬದಿಲೊಂದು ಕೋಣೆ ಉಂಟು ಸರ್, ನೀವು ಇಲ್ಲೇ ನಿಲ್ಲಿ, ಕಲೀಲಿಕ್ಕೆ ಬಂದವರು ಇಲ್ಲಿ ಬರಲಿ, ಬಂದರೆ ನಮಗೇನು ಕೊಡೋದು ಬೇಡ ಅಂತ ಹೇಳೋರು ಅವರು ಕೇಳಲಿಲ್ಲ. ಹಾಗೆ ಅಂತ ಪಡ್ಡಂಬೈಲು ವೆಂಕಟರಮಣ ಗೌಡ ಅಂತ ಬರೀತಾರೆ, ಸುಳ್ಯ ಕುರುಂಜಿಯವರಲ್ಲ, ಪಡ್ಡಂಬೈಲ್ ಅಂತ, ಹೌದು. ಅಲ್ಲಿ ಅವರ ಮಗಳಿಗೆ ಅರಂಗೇಟ್ರ ಕಲಿಸ್ಲಿಕ್ಕೆ ಯಾರ ಮುಖಾಂತರ ಏರ್ಪಾಡಾಗಿ ಅವರು ಹೋಗಿದ್ದರು. ಅಲ್ಲಿ ಅವರು ತೀರಿಕೊಂಡದ್ದು. ಅದು ನಾನಾಗ ಶಾಲೆಯಲ್ಲಿದ್ದೆ, ನನಗೆ ಆಗ ಫೋನೆಲ್ಲ ಇಲ್ಲಲ್ಲ, ಬಂದು ಯಾರಾದರೂ ಹೇಳುವಾಗ ನಾನು ಮತ್ತು ನನ್ನ ಆಗಿಲ್ಲಿ ಕಾರು ಕೂಡ ಇರಲಿಲ್ಲ, ಒಂದೆರಡು ಕಾರು ಏನಾಯಿತು, ಯಾರ್ದೋ ಒಂದು ಕಾರು ಮಾಡಿಕೊಂಡು ಹೋಗಿದೆ ಅವರ ಪಾರ್ಥಿವ ಶರೀರ ತರುವ ಅಂತೇಳಿ. ಅವರಿಗೆ ನಾನು ಹೇಳಿ, ನಿಮ್ಮ ಮಗನಾಗಿ ನಾನು ನಿಮ್ಮ ನೋಡ್ತೇನೆ ಅಂತ ಹೇಳಿದ್ದೇನೆ. ಇಲ್ಲ, ಮದುವೆ ಆಗಲಿಲ್ಲ ಅವರಿಗೆ, ಒಂದು ಬ್ರಹ್ಮಚಾರಿ ಅವರು, ತುಂಬ ದೈವ ಭಕ್ತ. ಮತ್ತು ಯಾರಿಗೂ ಒಂದು ಉಪದ್ರ ಮಾಡೋದಂಥದ್ದು ಏನು ಇರಲಿಲ್ಲ ಅವರಿಗೆ. ಕಲೆಯ ಮೇಲೆ ಕೂಡ ತುಂಬ ಅದು ಅಂದರೆ ಕಲೆಯಾಗಿರ್ಬೇಕಂತ ಎಲ್ಲ ಸೇರಿಸಿಕೊಂಡು ಮಾಡುವಂಥ ಅಭ್ಯಾಸ ಅವರಿಗಿಲ್ಲ. ಹಾಗೆ ಹೋಗುವಾಗ ಗೌಡರು ಹೇಳಿದರು, ಬೇಡ ಇಲ್ಲೇ ನೀವು ಕುರುಂಜಿಯವರು ಕೂಡ ಬಂದಿದ್ದಾರೆ ಅವರ ಶವ ತೆಗೆಯುವ ಸಮಯದಲ್ಲಿ. ಅವರ ಕ್ರಿಯೆ ಎಲ್ಲ ಮಾಡಿ ಅಲ್ಲಿ ಸಹಸ್ರಲಿಂಗ ದೇವಸ್ಥಾನ ಉಂಟು, ಉಪ್ಪಿನಂಗಡಿ, ಅಲ್ಲಿ ಅವರ ಎಲ್ಲ ಕ್ರಮವನ್ನು ನಾವೇ ಎಲ್ಲ ಮಾಡಿದ್ದು. ಕೇರಳದಿಂದ ತುಂಬ ಜನ ಬಂದಿದ್ದಾರೆ. ಅವರೆಲ್ಲ ಹೇಳ್ತಿದ್ರು, ಮೋಹನ್ ಕುಮಾರ್ ಒಳ್ಳೆ ಭಾಗ್ಯವಾನ್ ಅಂತೇಳಿ. ಅಂದರೆ ಯಾರಿಗೂ ಸಿಕ್ಕುವುದಿಲ್ಲ, ಅವರಿಗೆ ಸಿಕ್ಕಿತಲ್ಲ. ನನಗೂ ಅನಿಸ್ತದೆ ಹಾಗೆ. ಅವರ ತುಂಬ ಆಶೀರ್ವಾದದಿಂದ 4 ಜನ ನನ್ನನ್ನು ನೋಡುವ ಹಾಗೆ ಮಾಡಿದ್ದಾರೆ ಅಂತೇಳಿ ಈಗ ಅನಿಸ್ತದೆ. ಗುರುಗಳ ಆಶೀರ್ವಾದ ನಮಗೆ ಬೇಕೇ ಬೇಕು. ನಾನು ನೃತ್ಯ ಕಲಿತದ್ದು ಅಡ್ಕ ಅಂತ ಹೇಳುವಂತಹ ಒಂದು ಜಾಗದಲ್ಲಿ. ಆಗ ನಮ್ಮ ಮನೆ ಬಹಳ ಸಣ್ಣದಿತ್ತು. ಆಗ ಬಹಳಷ್ಟು ಮಂದಿ ನಮ್ಮ ಮನೆಗೆ ನೃತ್ಯ ಕಲೀಲಿಕ್ಕೆ ಬರ್ತಿದ್ರು. ಈ ಭಾನುವಾರ ಶನಿವಾರ ಆ ಸಮಯದಲ್ಲಿ ನಮ್ಮನೆಯಲ್ಲೇ ಉಳ್ಕೊಳ್ತಾ ಇದ್ದರು. ನಾನು ಚಿಕ್ಕದಿರುವಾಗಲೇ ಹಲವಾರು ವಿದ್ಯಾರ್ಥಿಗಳು ಬರ್ತಾ ಇರುವ ಕಾರಣ ನನಗೆ ಅವರೆಲ್ಲ ನನ್ನ ಸ್ವಂತ ಸಹೋದರ ಸಹೋದರಿಯರಾಗಿ ನನಗೆ ಭಾವನೆ ಉಂಟಾಗ್ತಿತ್ತು. ಈಗಲೂ ಅದೇ ಪ್ರೀತಿಯನ್ನು ಅವರು ಇಟ್ಟುಕೊಂಡಿದ್ದಾರೆ. ಅದೇ ರೀತಿ ಈಗ ನಾವು ಮನೆಯನ್ನು ಇಲ್ಲಿ ಕೊಲ್ಯಕ್ಕೆ
ವರ್ಗಾಯಿಸಿದ್ದೇವೆ, ಸ್ವಂತ ಮನೆ ಆಗಿದೆ ಇಲ್ಲಿ ಕೂಡ ಬಹಳಷ್ಟು ಮಂದಿ ಬಂದು ಕಲಿತಾ ಇದ್ದಾರೆ. ಈಗ ನಾನು ಅವರ ತರಗತಿಯನ್ನು ಮುಂದುವರಿಸ್ತಾ ಇದ್ದೇನೆ. ಈಗಲೂ ಕೂಡ ನನ್ನ ಎಲ್ಲ ಶಿಷ್ಯರು, ನನ್ನ ತಂದೆಯವರ ಶಿಷ್ಯರಾಗಲಿ ನನ್ನ ಶಿಷ್ಯರಾಗಲಿ ಅದೇ ಪ್ರೀತಿ ಇಟ್ಟು ನಮ್ಮ ಮನೆಯ ಮಕ್ಕಳ ಹಾಗೆ ಇಲ್ಲಿ ನೃತ್ಯ ಕಲಿತಾ ಇದ್ದಾರೆ. ಈಗಲೂ ಕೂಡ ವಿದ್ಯಾರ್ಥಿಗಳು ನಮ್ಮ ಮನೆಗೆ ಬರುವುದು ನಿಲ್ಲುವುದೆಲ್ಲ ಇದೆ. ಆದರೆ ಮೊದಲಿನಷ್ಟು ಇಲ್ಲ. ಯಾಕೆಂತ ಹೇಳಿದ್ರೆ ಈಗ ಮಕ್ಕಳು ಬಹಳಷ್ಟು ಚಟುವಟಿಕೆಗಳಲ್ಲಿ ತೊಡಗಿಸಿರುವುದರಿಂದ ನೃತ್ಯ ತರಗತಿಗೆ ಬರ್ತಾರೆ. ಆದರೆ ಆ ಪ್ರೀತಿ ನಮಗೆ ಅಂದರೆ ನಮಗೆ ಸಿಕ್ಕಿರುವುದು ಒಂದು ಅಂತ ಹೇಳಿದರೆ ಆ ಮಕ್ಕಳ ಪ್ರೀತಿ, ಸ್ವಂತ ನಮ್ಮ ಮನೆಯವರ ಹಾಗೆ ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ. ಇದೊಂದು ನಮ್ಮ ಜೀವನದಲ್ಲಿ ಮರೀಲಿಕ್ಕಾಗದಂತಹ ಕ್ಷಣಗಳು. ಮಕ್ಕಳೊಂದಿಗೆ ನಾವು ಕೂಡ ಮಕ್ಕಳಾಗಿ ಬೆರೀತಾ ಇದ್ದೇವೆ. ನನಗೆ ಈ ನೃತ್ಯ ವಿದ್ಯೆಯನ್ನು ಹೇಳಿಕೊಟ್ಟಂತಹ ನನ್ನ ತಂದೆಯು ನನ್ನ ಗುರುವು. ಅದೇ ರೀತಿ ನನಗೆ ಸರ್ವ ಪ್ರೋತ್ಸಾಹವನ್ನು ನೀಡಿದಂತಹ ನನ್ನ ಅಮ್ಮನನ್ನು ಈಗ ಇವತ್ತು ಸ್ಮರಿಸಲೇಬೇಕು ನಾನು. ವೀಕ್ಷಕರೇ, ಭಾಳ ಒಂದು ನೆನಪುಗಳನ್ನು ಹಂಚಿಕೊಂಡಿದ್ದಾರೆ ಮೋಹನ್ ಮಾಸ್ಟರ್ ಅವರು. ಈ ಋಣತ್ರಯ ಅಂತ ಹೇಳಿ ನಾವು ಹೇಳ್ತೇವೆ, ಅದು ಮಾತೃಋಣ, ಪಿತೃಋಣ, ಋಷಿಋಣ, ಅದನ್ನೆಲ್ಲ ಕಳ್ಕೊಳ್ಬೇಕಂತೆ ನಾವು ಹೋಗುವಾಗ. ಬಹುಶಃ ಉಳ್ಳಾಲ್ ಮೋಹನ್ ಕುಮಾರ್ ಅವರ ಬಾಳಿನಲ್ಲಿ ಅದೆಲ್ಲವನ್ನೂ ಅವರು ನಿಭಾಯಿಸಿದಂಥ ಒಂದು ರೀತಿ ನಮಗೆ ಬಹಳ ಅಚ್ಚರಿಯನ್ನು ಉಂಟು ಮಾಡುವಂಥದ್ದು. ಇನ್ನಷ್ಟು ಅವರ ಅಭಿಪ್ರಾಯಗಳನ್ನು ನಾವು ಕೇಳಬೇಕು. ಮತ್ತು ಒಟ್ಟು ಈ ಒಂದು ನಾಟ್ಯ ಕ್ಷೇತ್ರದ ಬಗ್ಗೆ ಖಚಿತವಾದಂತಹ ಅವರದ್ದೇ ಆದಂಥ ಅಭಿಪ್ರಾಯಗಳು ಮತ್ತು ಸಲಹೆಗಳು ಏನಾದರೂ ಇದ್ದರೆ ಅದರ ಬಗ್ಗೆಯೂ ಮಾತಾಡೋಣ. ಇದೆಲ್ಲವೂ ಕೂಡ ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ಮಾತಾಡೋಣ. ವಿರಾಮದ ಬಳಿಕ ರಂಗವಿಹಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆ ಕರ್ನಾಟಕ ಕಲಾತಿಲಕ ನಾಟ್ಯರಾಣಿ ಶಾಂತಲಾ ಪ್ರಶಸ್ತಿ ವಿಜೇತರಾದಂತಹ ಹಿರಿಯ ನೃತ್ಯ ಗುರುಗಳು ಉಳ್ಳಾಲ ಮೋಹನ್ ಕುಮಾರ್ ಅವರಿದ್ದಾರೆ, ನಾಟ್ಯಾಚಾರ್ಯರು. ಅವರಲ್ಲಿ ಇನ್ನಷ್ಟು ಮಾತುಗಳನ್ನು ನಾವು ಆಡಬೇಕು. ಸರ್, ಈಗ ಸಾಮಾನ್ಯವಾಗಿ ಒಂದು ಭರತನಾಟ್ಯ ಅಂತ ಹೇಳಿದರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ಶಾಸ್ತ್ರೀಯವಾದ ನೆಲೆಗಟ್ಟಿದೆ. ನೀವು ಎಷ್ಟೋ ಸಂದರ್ಭದಲ್ಲಿ ಹೇಳ್ತೀರಿ ಭರತನಾಟ್ಯ ಅಂದರೆ ಅದು ಭರತನಾಟ್ಯವೇ ಆಗಿರಬೇಕು ಅಂತ ಹೇಳಿ. ಏನದನ್ನು ಸ್ವಲ್ಪ ಬಿಡಿಸಿ ಹೇಳಿ. ಅಂದರೆ ಸಂಗೀತಕ್ಕೆ ಸಪ್ತಸ್ವರಗಳಿರುವ ಹಾಗೆ ನಾಟ್ಯ ಕೂಡ ಅಡವುಗಳಂತ ಉಂಟು. ಪ್ರಾರಂಭದಲ್ಲಿ ಕಲಿಯುವ ಬರೀ ಹೆಜ್ಜೆಗಳು, ಆಮೇಲೆ ಕೈ
ಮುದ್ರೆಗಳೆಲ್ಲ ಸೇರಿ ಮಾಡುವಂಥ ಅದಕ್ಕೆಲ್ಲ ಹಿರಿಯರೆಲ್ಲ ಹೆಸರು ಕೊಟ್ಟಿದ್ದಾರೆ. ತಟ್ಟಡವು, ಮೆಟ್ಟಡವು, ನಾಟಡವು, ಎಗರು ತಟ್ಟಡವು, ತೀರ್ಮಾನಡವು ಹೀಗೆಲ್ಲ ಕೊಟ್ಟಿದ್ದಾರೆ ಹೆಸರು. ಅದರ ಹಾಗೆ ನಾವು ಪಾಠ ಮಾಡ್ತೇವೆ. ಈಗ ತಟ್ಟಡವಿಗೆ ತೈಯ ತೈ ತೈಯ ಈ ರೀತಿಯಾಗಿ ತ್ರಿಕಾಲ ಮಾಡಬೇಕು ಅದನ್ನು. ಮತ್ತು ನಾಟಡವಿದೆ ತೈಯಂ ತತ್ತ ತೈಯುತ ಹೀಗೆ. ಮತ್ತು ಎಗರ ಆಡವು ಅಂತ ಉಂಟು, ಅದಕ್ಕೆ ತೆಯ್ಯ ತೆಯ್ಹಿ ತೆಯ್ಯ ತೆಯ್ಹಿ ಅಂತ. ಜಾರಾಡ ಉಂಟು, ತೆಯ್ಯ ತೆಯ್ಯಿ ಅಂತ ಹೇಳಬೇಕು. ಇಂಥದ್ದೆಲ್ಲ ಉಂಟು. ಆ ರೀತಿಯಾಗಿ ಅದು ಕಲಿಬೇಕು. ಮತ್ತು ತ್ರಿಕಾಲದಲ್ಲಿ ಸರಿಯಾಗಿ ಅದು ಬಂದ ಮೇಲೆಯೇ ಇದನ್ನು ನೃತ್ಯ ಬಂಧವನ್ನು ಪ್ರಾರಂಭಿಸಬೇಕಂತ ಉಂಟು. ಈಗ ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಅಂದರೆ ಕಲಿಯುವ ಜನವು ಹೆಚ್ಚಾಗಿದೆ, ಮತ್ತು ತುಂಬ ಕಡೆಯಲ್ಲಿ ಈಗ ಆಧುನಿಕ ಪ್ರದರ್ಶನಗಳೆಲ್ಲ ಕೆಲವು ಪಲ್ಲಟಗಳನ್ನು ಕೂಡ ನಾವು ಬದಲಾವಣೆ ಅದು. ಮನೋರಂಜನೆಗೆ ಹೆಚ್ಚು ಒತ್ತು ಕೊಟ್ಟು ಈ ಅಡವುಗಳನ್ನು ಮಾಡೋದೇ ಇಲ್ಲ. ಈಗ ತ್ರಿಕಾಲದಲ್ಲಿ ಮಾಡುವಂಥ ಕೆಲವು ಜತಿಗಳಿಗೆ ನಿಲುವುಗಳ ಪೋಸುಗಳನ್ನು ನಿಂತು ಕೂಡ ಮಾಡುವ ಒಂದು ಉಂಟು ಈಗಿನ ಕಾಲದಲ್ಲಿ. ಅದಂದರೆ ತಪ್ಪು ಅಂತ ನಾನು ಹೇಳುವುದಿಲ್ಲ, ಯಾರಿಗೂ ದೂರುವುದಿಲ್ಲ. ಆದರೆ ಅದನ್ನು ನಾವು ಹಾಗೆ ಇಟ್ಟುಕೊಂಡ್ರೆ ನಮಗೆ ಹಿರಿಯರು ಮಾಡಿ ಕೊಟ್ಟದ್ದನ್ನು ನಾವು ಹಾಗೆ ಉಳಿಸಬೇಕು. ಹೆಚ್ಚಿನವರು ಉಳಿಸಿಕೊಂಡಿದ್ದಾರೆ, ನನ್ನ ಶಿಷ್ಯರು ಉಳಿಸಬೇಕು. ಹಾಗಿದ್ರೆ ಮಾತ್ರ ಅಲ್ಲ ಮುಂದೆ ಹೋಗಿ. ಇಲ್ಲದ್ರೆ ಪಂದನಲ್ಲೂರು ಒಳವೂರು ಸ್ಟೈಲ್ ಅಂತ ಹೇಗೆ ಗೊತ್ತಾಗುತ್ತೆ. ಈಗ ಅದು ಇಲ್ಲ, ಅದು ಹೇಗೆ ಗೊತ್ತಾಗೋದು? ಕಲಾಕ್ಷೇತ್ರ ಸ್ಟೈಲ್ ಅಂತ ಒಂದುಂಟು. ಅದು ಮೀನಾಕ್ಷೇಂದ್ರ ಪಿಳ್ಳೆಯವರ ಕಲಿತವರು, ಮುಕ್ಪುಣಿ ಅರುಂಡೇಲ್ ಅಂತ. ಅವರು ತಮಿಳರು, ಅವರು ಅಯ್ಯರು ಹೆಂಗ್ಸವರು. ಅವರು ತುಂಬ ವಿದ್ಯಾವಂತ ಮನೆಯವರು. ಅವರು ಮತ್ತು ಅರುಂಡೇಲನ್ನು ಮದುವೆ ಆದರು ಫಾರಿನ್ನಲ್ಲಿ. ಅವರು ಒಂದು ಕಲಾಕ್ಷೇತ್ರ ಇಲ್ಲಿ ಸ್ಥಾಪಿಸಿ ಅವರು ಸ್ವಲ್ಪ ವ್ಯತ್ಯಾಸ ಮಾಡಿದ್ರು, ಅವರದ್ದೇ ಒಂದು ಆಗಬೇಕಂತ. ತುಂಬ ವಿದ್ವಾಂಸರನ್ನು ಕರೆಸಿ ಅವರು ಜಗತ್ ಪ್ರಸಿದ್ಧ ಆಗಿದೆ. ಅದು ಒಂದು ಸ್ಟೈಲ್ ಉಂಟು. ನೃತ್ಯ, ಸಂಗೀತ ಇತ್ಯಾದಿಗಳು ಹೆಚ್ಚು ಒಗ್ಗುವುದಂದರೆ ಅದು ಸ್ತ್ರೀಯರಿಗೆ ಅಂತ ಒಂದು ಮಾತುಂಟು ಅಲ್ವಾ? ಈ ಭರತನಾಟ್ಯ ಕೂಡ ಹಾಗೆ, ಅದು ಸ್ತ್ರೀಯರಿಗೆ ಮೀಸಲಾದ ಒಂದು ಸಂದರ್ಭ ಇತ್ತು. ಈಗ ನೀವು ಏನು ಹೇಳ್ತೀರಿ, ಅದು ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಹೇಗೆ? ನೃತ್ಯ ಭಾಗ ಅಂತ ಉಂಟು. ನೃತ್ಯ ಮತ್ತು ಅಭಿನಯ, ನೃತ್ಯ ಅದೆರಡು ಸೇರಿರುವಂಥದ್ದು. ಈ ನೃತ್ಯ ಭಾಗದ ಇದರಲ್ಲಿ ತಾಳ ಲಯದ ಲೆಕ್ಕ ಮತ್ತು ಈ ಕಣ್ಣೋಟ, ಇದಕ್ಕೆ ಹೆಜ್ಜೆಗಳಿಗೆ ಅನುಕೂಲವಾಗಿ ಕೈ ಹೋಗುವುದು ಇದೆಲ್ಲ ಉಂಟು. ಅದು ಹುಡುಗರಿಗೆ ಒಪ್ತದೆ ಅದು ಮಾಡಲಿಕ್ಕೆ. ಅದನ್ನು ಮಾಡಿಸ್ಬೋದು ಹುಡುಗರ ಹತ್ರ. ಈ ಅಭಿನಯ ಅಂದರೆ ಇದರಲ್ಲಿ ಹೆಚ್ಚು ಇರುವುದು, ಭರತನಾಟ್ಯದಲ್ಲಿ ಹೆಚ್ಚು ಇರುವುದು ಇದು ಅಭಿನಯ ಇರುವುದು ಹೇಗೆ ಅಂತ ಹೇಳಿದರೆ, ದೇವರನ್ನು ನಾವು ತಾಯಿ ಅಂತ ಹೇಳ್ತೇವೆ, ತಂದೆ ಹೇಳ್ತೇವೆ. ಇಲ್ಲಿ ದೇವರನ್ನು ಗಂಡ ಅಂತವಳು ಕುಣಿಯುವುದು, ವಲ್ಲಭ ಅಂತೇಳಿ. ಆ ಬಂಧ ಅದರಲ್ಲಿ ಅದು ಜೀವಾತ್ಮ ಮತ್ತು ಪರಮಾತ್ಮನ ಸಮ್ಮಿಲನದ ಹಾಗೆ ಹೋಗಬೇಕು ಅದರಲ್ಲಿ. ಈಗ ಜಯದೇವನ ಅಷ್ಟಪದಿ ಉಂಟಲ್ಲ, ಅದೆಲ್ಲ ನಾವು ನೋಡಿದ್ರಲ್ಲಿ ತುಂಬ ಬೇಡದ್ದು ಕೂಡ ಉಂಟು. ಆದರೆ ನಮಗೆ ಬೇಕಾದದ್ದನ್ನು ಸೇರಿಸಿ ಆ ರೀತಿಯಾಗಿ ಅಭಿನಯ ಹೋಗಬೇಕು. ಅದಕ್ಕೆ ಬರ್ತದೆ. ಹೌದು, ಅದರಲ್ಲಿ ಅಷ್ಟಪದಿಯಲ್ಲಿ ತುಂಬ ಎಲ್ಲ ಉಂಟು. ಅದು ನಮಗೆ ಹೆಣ್ಮಕ್ಳಿಗೆ ಹೇಳಿಕೊಡ್ಲಿಕ್ಕೆ ನಮಗೆ ಗಂಡಸರಿಗೆ ಕಷ್ಟ ಆಗ್ತದೆ ಅಂಥದ್ದೆಲ್ಲ. ಅದೆಲ್ಲ ಮಾಡುವುದು ಬೇಡ. ಅಷ್ಟಪದಿ ತುಂಬ ಪವಿತ್ರ ಆಗಿದ್ದದು. ಹಾಗೆಯೇ ಈ ಹುಡುಗರನ್ನು ನಾನು ತಯಾರು ಮಾಡಿದೆ ಹೆಚ್ಚಾಗಿ, ನೋಡ ಏನಾಗ್ತದೆ ಅಂಥೇಳಿ ಮಾಡಿ. ತಿಲ್ಲಾನ ಮತ್ತು ಅಲಾರಿಪು, ಜತಿಸ್ವರ ಮತ್ತು ಕೆಲವು ಕೀರ್ತನೆಗಳಿಗೆಲ್ಲ ದೇವರ ವಿಷಯ ಬರೋದು, ಅದೆಲ್ಲ ಇದು ಮಾಡಿ ಅದು ಹೆಚ್ಚು ಭರತನಾಟ್ಯಕ್ಕೆ ಇದು ಹುಡುಗರು ಮಾಡಲಿಕ್ಕೆ ಹೆಚ್ಚು ಒತ್ತು. ಈಗ ಯಕ್ಷಗಾನ, ಮೋಹಿನಿ ಆಟ್ಟಂ ಇತ್ಯಾದಿ ಇದರಲ್ಲೆಲ್ಲ ನಮಗೆ ಗಂಡಸರು ಕೂಡ ಸ್ತ್ರೀ ಪಾತ್ರವನ್ನೇ ಮಾಡುವಂಥದ್ದು ಅಲ್ವಾ? ಅದು ಈಗ ಈ ಒಂದು ನೃತ್ಯಕ್ಕೆ ಬಂದಾಗ ಹೇಗೆ ಒಗ್ಗಿಕೊಳ್ತಾರೆ ಅವರು ಅಂತ. ಅಂದರೆ ನಾನು ಹೇಳ್ತಾ ಇರುವುದು ಏನಂದರೆ, ಈಗ ಯಕ್ಷಗಾನದವರಾಗಲಿ ಅದು ಸ್ತ್ರೀ ಪಾತ್ರ ಮಾಡಿದವರು ಸ್ಟೇಜಿನಲ್ಲಿ ಮಾತ್ರ ಸ್ತ್ರೀ ಆಗಿರ್ಬೇಕು. ಅಂದರೆ ಕೆಳಗಿಳಿಯುವಾಗ ಅದನ್ನು ಮಾಡಬಾರ್ದು. ಅದು ಒಂದು ಫ್ಯಾಷನ್ ಆಗಿ ಕೆಲವರು ಅದೇ ರೀತಿ, ಕೇರಳದಲ್ಲಿ ಅಂಥವ್ರು ತುಂಬ ಇದ್ದಾರೆ. ಹಂಗತರಾಗಿ ಮಾತಾಡೋದು, ನಡೆಯುವುದು, ಹೋಗುವುದು, ಮಾತಾಡುವಾಗ ಕೂಡ ಹಾಗೆ ಬಾರ್ದು, ಅದು ಮಾಡಬಾರ್ದು. ಯಾಕೆಂದರೆ ಈ ಅಭಿನಯ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕಲ್ಲ. ಈಗ ಬೇರೆ ಎಲ್ಲ ರಸ ಇದ್ದಾಗೆ ಶೃಂಗಾರ ಕೂಡ ಆಗಿರ್ಬೇಕು, ಅದು ನಾವು ಮಾಡ್ಬೋದು. ಮಾತ್ರ ಇರಬೇಕು ಹಾಗೆ. ಹಾಗಾದರೆ ನನ್ನಲ್ಲಿ ಕಲ್ತವ್ರು ಅಂಥವ್ರು ಇರೋದು ತುಂಬ ಕಡಿಮೆ. ಹಾಗೆ ಉಂಟು. ಈಗೆಲ್ಲ ಬದಲಾಗಿದೆ, ಈಗೆಲ್ಲ ತಿದ್ಕೊಂಡಿದ್ದಾರೆ ತುಂಬ ಮಂದಿ. ಹಾಗೆ ಆಗದ ಹಾಗೆ ನಾವು ಮಾಡಿದರೆ ಮಾತ್ರ ಅದು ಹಾಗೆ ಉಳಿತದೆ. ಗಂಡಸರು ಯಾಕೆ ಮಾಡಬಾರ್ದು? ಈಗ ಬೆಂಗಳೂರು ಕೃಷ್ಣ ಕಲಿಸೋದೆಲ್ಲ ಗಂಡಸರು. ಬೆಂಗಳೂರು ಕೃಷ್ಣರಾವ್ ಅವರನ್ನು ಚಂದ್ರಭಾಗ, ಅವರು ಪಡುಕೋಣೆ ರಮಾನಂದರಾಯರ ಮಗಳವರು, ಸಾರಸ್ವತರು. ಅವರು ದೊಡ್ಡ ಕವಿಯಲ್ಲ ಪಡುಕೋಣೆ ರಮಾನಂದರಾವ್ ಅವರು. ಮತ್ತು ಪಂದಲೂರು ಮೀನಾಕ್ಷೇಂದ್ರ ಪಿಳ್ಳೆಯವರ ಹೋಗಿ ಕಲಿತು ಅವರಿಗೆ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ರು, ಗಂಡ ಹೆಂಡತಿ ಜೊತೆಯಾಗಿ ಎಲ್ಲ ಮಾಡ್ತಿದ್ದರು. ಮತ್ತು ಹಾಗೆ ಮಾಡಲಿಕ್ಕೆ ಆಗ್ತದೆ.
ಅದು ಆಯಾಯ ಇದು ಆಯಾಯ ಒಂದು ನಾಯಕಿ ಭಾವ ಅಂತ ವಿರಹದ್ದು ಬರುವುದು ಹುಡುಗರ ಮಾಡುವಾಗ ಸ್ಟೇಜ್ನಲ್ಲಿ ಅದು ಎಸಿ ಕಾಣ್ತದೆ ನಮಗೆ. ಹೆಚ್ಚಾಗಿ ಸಾಹಿತ್ಯ ಭಾಗಗಳೆಲ್ಲ ನಮ್ಮದು ತಮಿಳು, ಮಲಯಾಳಂ, ಸಂಸ್ಕೃತ ಇತ್ಯಾದಿಗಳೆಲ್ಲ ಇದ್ದದ್ದು. ಕನ್ನಡಗಳೆಲ್ಲ ಇದ್ದದ್ದು ಕಡಿಮೆ, ಕೀರ್ತನೆಗಳೆಲ್ಲ ಆಗ ಅಲ್ವಾ. ಅಂಥ ಸಂದರ್ಭದಲ್ಲಿ ಈಗ ನಮ್ಮ ಮಕ್ಕಳು ಆ ಭಾಷೆಯನ್ನು ಗೊತ್ತಿಲ್ಲದೆ ಅಭಿನಯ ಮಾಡುವಾಗ ಏನಾದರೂ ಆಭಾಸ ಆಗ್ತದೆ? ತುಂಬ ಜನ ಹೇಳ್ತಾ ಇದ್ದಾರೆ, ಸ್ಟೇಜ್ನಲ್ಲಿ ಕೂಡ ಒಂದೆರಡು ಜನ ನಂತರ ಕೇಳಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು ಏನಂದರೆ, ಇಲ್ಲಿ ನೃತ್ಯ ಮಾಧ್ಯಮ ಇರುವುದು. ಈಗ ನಾನೊಬ್ಬ ನೃತ್ಯ ಮಾಡುವವ, ಇವರಿಗೆಲ್ಲ ಗೊತ್ತಾಗುವ ಹಾಗೆ ನಾನು ಮಾಡಿದರೆ ಮಾತ್ರ ಅದು ನೃತ್ಯ ಅಂತ ಹೇಳೋದು, ಅದಲ್ವಾ? ಅದೊಂದು. ಮತ್ತು ಇನ್ನೊಂದು, ಭರತನಾಟ್ಯ ಅಂತ ಹೇಳಿದರೆ ಕರ್ನಾಟಕ, ತಮಿಳುನಾಡು, ಜಗತ್ತು ನೋಡೋದು ತಮಿಳುನಾಡನ್ನು. ಕಥಕ್ಕಳಿ ಅಂದರೆ ಕೇರಳಕ್ಕೆ ಹೋಗುವುದು. ಈಗ ಕಥಕ್ಕಳಿ ಅಮೇರಿಕದಲ್ಲಿ ಆಗ್ತದೆ ಅಲ್ವಾ? ಅವರು ಅದೇ ಮೈ ಬಿಟ್ಟು ಅಂತ ಹೇಳ್ತಾರೆ, ಅವರು ಸಿಂಕಡಿ ಅಂತ ಹೇಳ್ತಾರೆ, ಅವರಿಗೆ ಜಾಗಟೆ ಮಾಡುವವರು ಮತ್ತು ಒತ್ತು ಹಾಡುವವರು ಈ ಬದಿಯಲ್ಲಿ ನಿಲ್ತಾರೆ, ಆ ಬದಿಯಲ್ಲಿ ಮದ್ದಳೆ ಇಡುವವರು ಸೊಂಟಕ್ಕೆ ಕಟ್ಕೊಂಡು ನಿಲ್ತಾರೆ, ಗೊತ್ತಾಯ್ತಲ್ಲ? ಅದನ್ನು ಕಥಕ್ಕಳಿ ಕನ್ನಡದಲ್ಲಿ ಮಾಡಿದರೆ ಸರಿ ಆಗ್ತದಾ? ಆಗುದಿಲ್ಲಲ್ಲ. ಹಾಗೆ ಇದು ಕೂಡ ಕನ್ನಡದಲ್ಲಿ ಮಾಡ್ಬೋದು, ಹಾಗೆಲ್ಲ ಹೇಳ್ದು. ಆದರೆ ಕೆಲವು ದೊಡ್ಡ ವಿದ್ವಾಂಸರು, ನಾನು ಉದಾಹರಣೆಗೆ ಹೇಳ್ತೇನೆ, ಈಗ ಒಂದು ವರ್ಣ ಅಂತ ಉಂಟು ನಮ್ಮಲ್ಲಿ, ಪದವರ್ಣ ಅಂತ ಹೇಳ್ತಾರೆ. ಅದು ಭರತನಾಟ್ಯದ ಅಳತೆ ಕೋಲು. ಅದರಲ್ಲಿ ಈಗ ಪೂರ್ವಿ ಕಲ್ಯಾಣಿ ಒಂದು ವರ್ಣ, ಸ್ವಾಮಿಯೈವರ ಚೊಲ್ಲಡಿ ಸಖಿಯೇ ಕುಮಾರ, ಹೀಗೆ ಉಂಟು. ಸಖಿ ಅಂತ ಹೇಳೋದು, ನನ್ನ ಸ್ವಾಮಿಯನ್ನು ಕರ್ಕೊಂಡು ಬಾ ಅಂತ. ಅದು ಕನ್ನಡದಲ್ಲಿ ಕೂಡ ಮಾಡಲಿಕ್ಕೆ ಆಗ್ತದೆ, ಮಾಡಿದ್ದೇವೆ ನಾವು, ಇದು ಮಾಡಿ ತರ್ಜಮೆ ಮಾಡಿ. ಈಗ ಕೆಲವು ಕಡೆ ಚೊಲ್ಲಡಿ ಮನಂ ಕಲ್ಲೋಡಿ ಹೀಗಿರುವಾಗ ಹೇಳೇಲೆ ಮನಸ್ಸು ಕಲ್ಲೇನೆ, ಈಗ ಸ್ವಲ್ಪ ತಪ್ಪಂತಲ್ಲ, ಆದರೆ ನನಗೆ ನನ್ನ ಅನಿಸಿಕೆ ಕಾಣೋದು ಅದು ಹೆಚ್ಚು ಒಗ್ಗಿ ಹೋಗಿತ್ತು ತುಂಬ. ಅವರು ಅದರಲ್ಲಿ ತುಂಬ ವರ್ಣಗಳನ್ನು, ಪದಗಳನ್ನು ತುಂಬ ತಮಿಳಿನವರು ಮಾಡಿದ್ದಾರೆ. ಅದರಿಂದ ಅದು ತಮಿಳಿನಲ್ಲೇ ಹೆಚ್ಚಾಗಿ ಉಂಟು. ಈಗೀಗ ಕನ್ನಡದಲ್ಲಿ ಕೂಡ ತುಂಬ ಮಾಡಿ. ಈಗ ಇದನ್ನು ನಾವು ಮಾತಾಡುವಾಗ ನಮಗೆ ನಮ್ಮ ನಾಟ್ಯದ ಒಂದು ಸಾಂಪ್ರದಾಯಿಕವಾದಂತಹ ಪ್ರದರ್ಶನಗಳನ್ನು ಹೊರತುಪಡಿಸಿ ಈಗ ಬೇರೆ ಬೇರೆ ರೂಪಗಳನ್ನು, ಅದು ಕನ್ನಡದಲ್ಲಿ ಆಗಿದೆ, ತುಳುವಿನಲ್ಲಿ ಆಗಿದೆ, ಇದೆಲ್ಲ ನೀವು ಮಾಡಿದ್ದೀರಿ. ಅದಕ್ಕೆ ಹೇಗೆ ಈ ಮಕ್ಕಳನ್ನು ಹೊಂದಿಸಿಕೊಳ್ತಿದ್ದೀರಿ? ಅಂದರೆ ಈಗ ರೂಪಕ ನೃತ್ಯ ನಾಟಕ ಅಂತ ಹೇಳ್ತಾರೆ, ಅದು ಹೇಗೆ, ಮತ್ತು ಗೀತ ನಾಟಕ ಬೇರೆ. ನೃತ್ಯ ರೂಪಕ ಮಾಡುವಾಗ, ಶಾಸ್ತ್ರೀಯ ರೀತಿಯಲ್ಲಿ ಮಾಡುವಾಗ ಎಲ್ಲವನ್ನು ಶಾಸ್ತ್ರೀಯದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಈ ತುಳು ಸಮ್ಮೇಳನ ಶುರುವಿಗೆ ಇಲ್ಲಿ ಆಗುವಾಗ, ಇಲ್ಲಿ ಬಪ್ಪನಾಡು ದೇವಸ್ಥಾನದಲ್ಲಿ ಆಗುವಾಗ ಅದನ್ನು ಇವರು ಎಳುವೆರೆ ಸಪ್ತ ಮಾತೃಕೆಯರು ಅಮೃತ ಸೋಮೇಶ್ವರ ಬರೆದರು. ಅದನ್ನು ಮಾಡೋದಂತ ಯಾರ ಹತ್ರವೋ ಕೇಳಿದಾಗ ಅವ್ರು ಮತ್ತೆ ಅದು ಕಷ್ಟ ಆಗ್ತದೆ ಅಂತ ಹೇಳಿದ್ರು. ಮತ್ತು ನಾವು ಹತ್ತಿರ ಇದ್ದವರು ನನ್ನನ್ನು ಕರೆದು ಯಾರ ಬಂದಿದ್ದರು, ಅವರು ಹೇಳಿದಂತೆ ಹೇಗೆ ಆಗ ನಾನು ಹೇಳಿದೆ, ಭರತನಾಟ್ಯವೂ ಕೂಡ ಬೇಕು, ಜಾನಪದ ಕೂಡ ಬೇಕು, ಅದಕ್ಕೆ ಹೀಗೆ ಮಾಡುವುದು, ಆಗ ಜತಿಗಳು ಕೂಡ ಬೇಕು, ಹೀಗೆ ಮಾಡೋಕ್ಕೆ ಅದನ್ನು ಹೀಗೆ ಮಾಡಿ. ಏಕೆಂದರೆ ಒಂಜಿ ಬೊಟ್ಟು ಕಣ ನೀರು ಭೂಮಿಗೆ ಬೂರ್ನಗ ಉದಿತೊಂದು ಬತ್ತೇರು ಸಿರಿದೇವಿ ಭಗವತಿ ಹೇಳುವಾಗ ಅದರಲ್ಲಿ ಮುಂದೆ ಹೋಗಿ ಬಂದು ಜತಿ ಮಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಇನ್ನೊಬ್ಬಳು, ಮತ್ತೊಬ್ಬಳು, 7 ಜನರಿಗೆ 7 ಜತಿ ಆಗ್ತದೆ. ಹಾಗೆ ಅದರಲ್ಲಿ ಬಪ್ಪ ಬ್ಯಾರಿ ಉಂಟು, ಬಪ್ಪ ಬ್ಯಾರಿಗೆ ಶಾಸ್ತ್ರೀಯವನ್ನು ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಆದರೆ ಗುಳಿಗ ಉಂಟು, ಅದಕ್ಕೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕಾಗ್ತದೆ. ಭರತನಾಟ್ಯದಲ್ಲಿ ಶುದ್ಧವಾಗಿ ಮಾಡಿದ್ರೆ ಭರತನಾಟ್ಯ ಡ್ರೆಸ್ಸಿನಲ್ಲೇ ಮಾಡಬೇಕು, ಅದು ಅಷ್ಟು ಜನರಿಗೆ ಅರ್ಥವೂ ಆಗುದಿಲ್ಲ. ನೃತ್ಯ ರೂಪ ಸನ್ನಿವೇಶ ಚಿತ್ರಣವೂ ಅಷ್ಟೇ ನಾವು ತೋರಿಸುವುದು. ನಮ್ಮಲ್ಲಿ ಗುಳಿಗ ಉಂಟು, ಮತ್ತು ದಾರಿಕಾಸುರ, ಅವನು ತುಂಬ ಅದು ನಮ್ಮ ನಮ್ಮದಲ್ಲಿ ಮಾಡುವುದು. ಹಾಗೆ ಅದಕ್ಕೆ ಸಂಗೀತ ಸಂಯೋಜನೆ ಮಾಡುವವರು ಕೂಡ ಸ್ವಲ್ಪ ತಿಳಿದವರು ಬೇಕು. ನಮಗೆ ಇದಕ್ಕೆ ಶುರುವಿಗೆ ಮಾಡಿದ್ದು ಬೆಳ್ಳಿಕೋದು ವಿಷ್ಣು ಭಟ್ರು ಅಂತ, ಅವರು ನಿಮ್ಮ ಯಕ್ಷಗಾನದಲ್ಲಿ ಇವರಿದ್ರಲ್ಲ, ಚೆಂಡೆಯವರು ಅಂತ, ಭಾರಿ ಹೆಸರಿನವರು ಅಲ್ಲ, ತೀರಿ ಹೋಗಿದ್ದಾರೆ ಅವರಿಗೆ. ಕುದುರೆ ಕೂಡ್ಲು ಅವರ ತಮ್ಮನ ಮಗ ಅವರು. ಅವರು ಇಲ್ಲೇ ಬಂದು ಇದು ಮಾಡಿದ್ದು, ಈಗಲಿದ್ದಾರೆ ಅವರು. ಶಾನ್ಭಾಗರೊಬ್ಬರಿದ್ದು ಅವೆಲ್ಲ ಬಂದು ಎಲ್ಲ ತುಂಬ ಕಷ್ಟಪಟ್ಟಿದ್ದೇವೆ. ಆಮೇಲೆ ಈ ನೃತ್ಯ ರೂಪಕ ಮಾಡುವಾಗ ಬೇರೆ ಬೇರೆ ಹಿಮ್ಮೇಳದವರು ಬಂದು ಹಾಡುವಾಗ ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಹಾಡ್ತಾರೆ. 6 ಸಲ ಇರುವುದನ್ನು 3 ಸಲ ಆಡ್ತಾರೆ, 9 ಸಲ ಆಡ್ತಾರೆ, ಹೀಗೆ ಆಗ್ತದಲ್ಲ. ಅಲ್ಲಿ ನಾವು ಹೇಳಿಕೊಂಡು ಕೂತ್ಕೊಳ್ಳೋಗಿದೆ ಹೋಗ್ತದಲ್ಲ. ಅದಕ್ಕೆ ನಾವು ಕನ್ನಡದಲ್ಲಿ ಬರೆದು ಕೊಟ್ಟಿದ್ದಾರೆ ನನಗೆ, ಘಟ್ಟದ ಮೇಲೆ ಮಾಡಿದ್ರೆ. ತುಂಬ ರೂಪಗಳನ್ನೆಲ್ಲ ಬೇರೆ ಬೇರೆ ಕಡೆ ಮಾಡಿದ್ದೀರಿ ನೀವು. 2000ವರೆಗೆ ಆಗಿದೆ ಅದು.
85ನೇ ಇಸವಿ ವಿದೇಶಗಳಲ್ಲಿ ಕೂಡ ಪ್ರದರ್ಶನ ಆಗಿದೆ. ಆಗಿದೆ. ಅದಕ್ಕೆ ಬೆಂಗಳೂರಿನಲ್ಲಿ ಹೋಗಿ ದೊಡ್ಡ ದೊಡ್ಡ ಕಲಾವಿದರನ್ನು ಹಾಕಿ ಅದಕ್ಕೆ 2 ದಿನ ಅಲ್ಲಿ ನಿಂತು ಅದಕ್ಕೆ ಈಗ CD ಮಾಡಿದೆ. ತುಂಬ ಒಳ್ಳೆಯದಾಗಿದೆ ಈಗ. ತುಂಬ ಒಳ್ಳೆಯದಾಗಿದೆ. ಈಗ ನಿಮ್ಮಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ತುಂಬ ಮಂದಿ ಈಗ ದೇಶ ವಿದೇಶಗಳಲ್ಲಿ ಕೂಡ ಕ್ಲಾಸ್ ಮಾಡಿ ಗುರುಗಳಾಗಿದ್ದವರು ತುಂಬ ಮಂದಿ ಇದ್ದಾರೆ. ಈಗ ನಿಮ್ಮ ಗಮನದಲ್ಲಿ ಬಹುಶಃ ನೀವು ಹೇಳಿಕೊಟ್ಟದ್ದನ್ನು ಇಟ್ಟುಕೊಂಡು ಮಾಡುವಂತಹ ಒಂದು ಕೆಲವು ಹೆಸರುಗಳೇನಾದರೂ ನೆನಪಾಗ್ತದೆ ನಿಮಗೆ? ಈಗ ಕಮಲಾ ಭಟ್ ಅಂತ ಇದ್ದಾಳೆ ಕಾಸರಗೋಡಿನಲ್ಲಿ, ಅವಳು ಮಂಗಳೂರಿನಲ್ಲಿರೋದು. ಅವಳಿಗೆ ತುಂಬ ಶಿಷ್ಯರಿದ್ದಾರೆ. ಮತ್ತು ಏನಾದರೂ ಬೇಕಾದ್ರೆ ಕೇಳಿ ಏನಾದರೂ ಹೇಗೆ ಸರ್ ಹಾಗೆ ಹೀಗೆ ಅಂತ ಕೇಳ್ತಾರೆ. ಹೌದು. ಮತ್ತು ಗೀತಾ ಸರಳಾಯ, ಚಂದ್ರಶೇಖರ ನಾವಡ, ಶ್ರೀಧರ ಹೊಳ್ಳ, ಅವನ ಹೆಂಡತಿ ಅವಳು ಕಲ್ತಾಳೆ ನನ್ನ ಹತ್ರ. ತುಂಬ ಮಂದಿ ಇದ್ದಾರೆ. ಮತ್ತು ತುಂಬ ಈಗ ನನಗೆ ಇದಕ್ಕೆ ಬರೋದಿಲ್ಲ, ತುಂಬ ಹೆಸರಿನವರಿದ್ದಾರೆ. ಈಚೀಗಿನವರೆಲ್ಲ ಪ್ರಮೋದ್ ಉಳ್ಳಾಲ್, ಮತ್ತು ಸುನೀತಾ ಜಯಂತುಳ್ಳಾಲ್, ಸುನೀತಾ ಉಳ್ಳಾಲ್, ತುಂಬ ಜನ ಇದ್ದಾರೆ. ಅವರು ಹಾಗೆ ಇಟ್ಕೊಂಡಿದ್ದಾರೆ ಅದನ್ನು. ಈಗ ಕ್ಲಾಸಿಕಲ್ ಇದ್ದದ್ದನ್ನು ಹಾಗೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಮಿಕ್ಸ್ ಮಾಡಿ ಬೇರೆ ಹೇಳುದು, ಅದನ್ನು ಬೇರೆ ಮಾಡಿ ಅವರಿಗೆ ಅವಕಾಶಗಳು ಬರ್ತದೆ. ಈಗ ಬಾಲಕೃಷ್ಣ ಮಂಜೇಶ್ವರ್ ತುಂಬ ಜನ ಇದ್ದಾರೆ. ಹೊರಗಿನಲ್ಲಿ ತುಂಬ ಜನ ಇದ್ದಾರೆ. ತುಂಬ ಜನ ಈಗಲೂ ಬಂದವರು ಇಲ್ಲಿ ಬರ್ತಾರೆ. ಈಗ ಈ ವಯಸ್ಸಿನಲ್ಲಿಯೂ ಕೂಡ ಅವರಿಗೆ ಗುರುಗಳು ನಮ್ಮ ಜೊತೆಯಲ್ಲಿ ಇರಬೇಕಾಗ್ತದೆ. ಅವರ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಅಥವಾ ಅರಂಗೇಟ್ರ ಇರ್ಬೋದು. ಆ ಸಂದರ್ಭದಲ್ಲೆಲ್ಲ ನೀವು ಹೋದದನ್ನು ನೋಡೋಣ ಗಮನಿಸಿದ್ದೇನೆ. ಏನು ಅನಿಸ್ತದೆ ನಿಮಗೆ? ಎಲ್ಲದಕ್ಕೂ ಹೋಗ್ತೇನೆ ನಾನು. ಸಾಮಾನ್ಯ ಈಗೀಗ ಸ್ವಲ್ಪ ಕೂತ್ಕೊಳ್ಳಿಕ್ಕೆ ಕೊಡೋದಿಲ್ಲ. ಸಣ್ಣ ಮಕ್ಕಳ ನಾನೇ ಅರ್ಧದಲ್ಲಿ ಬರೋದು ಅಂತಿಲ್ಲ. ಚಿಕ್ಕ ಮಕ್ಕಳು ಅವರಿಗೆ ಸರಿಯಾಗಿ ಅದನ್ನು ನೋಡಿಯೇ ಬರೋದು ನಾನು. ಗೊತ್ತಾಯ್ತಲ್ಲ, ನನಗೆ ಅಂಥ ದೊಡ್ಡ ಒಂದು ಗುಡ್ಡ ಅಡ್ಡ ತುಂಬ ಇರ್ತದಲ್ಲ, ಅದು ಬೇರೆ. ಆದರೆ ಆ ಮಕ್ಕಳಿಗೆ ನಾವು ಪ್ರೋತ್ಸಾಹ ಮಾಡಬೇಕು. ಮತ್ತು ಅಂಥೇಳಿ ಮಕ್ಕಳಿಗೆ ಚೆನ್ನಾಗಿ ಮೊದಲು ನಮಗೆ ಏನೆಲ್ಲ ಹೇಳಿಕೊಟ್ಟು ಮಾಡೋದು ಕೂಡ ಸರಿಯಾಗಿ ಆಗೋದಿಲ್ಲ. ಮತ್ತು ಈ ಅಲ್ಲಲ್ಲಿ ಗ್ರೂಪ್ ಕ್ಲಾಸ್ ಆಗುವಾಗ, ವಾರ್ಷಿಕೋತ್ಸವ ಎಲ್ಲ ಆಗುವಾಗ ಸ್ವಲ್ಪ ಸಡಿಲಿಸಿ ಮಾಡಿದರೆ ಅದು ದೊಡ್ಡ ತಪ್ಪಾಗೋದಿಲ್ಲ. ಗೊತ್ತಾಯ್ತಲ್ಲ. ಹಾಗೆ ನಾನು ಶಾಸ್ತ್ರೀಯ ಬಂಧಗಳನ್ನು ಹಾಗೆಯೇ ಇದರಲ್ಲಿ ಮಾರ್ಗೀಯ ಬಂಧಗಳಂತ ಅಲಾರಿಪು, ಜತಿಸ್ವರ, ಶಬ್ದಂ, ಪದವರ್ಣ ಮತ್ತು ಪದಗಳು ಅದೆಲ್ಲ ಬಂತು. ಅದರಲ್ಲಿ ದೇವರ ನಾಮ ಅದು ಇದೆಲ್ಲ ಬಂತು. ಮತ್ತು ಕೊನೆಗೆ ತಿಲ್ಲಾರಂತ, ಅದು 6 ನಿಯಮ. ಅದರೊಳಗೆಲ್ಲವೂ ನಮ್ಮ ಮಾಡಲಿಕ್ಕೆ ಬರ್ತದೆ. ಅದನ್ನು ಹಾಗೆಯೇ ಮುಖ್ಯವಾಗಿ ಶುರುವಿಗೆ ನೃತ್ಯ ಭಾಗವನ್ನು ಹೇಳಿಕೊಟ್ಟು ಸರಿ ಮಾಡಬೇಕು. ಅಭಿನಯ ಎಲ್ಲ ಅವರವರಿಂದಲೇ ಬರುವುದು. ಈಗ ನೃತ್ಯ ಭಾಗ ಕೈಯನ್ನು ಹೀಗೆ ಮಾಡಿ ಹೀಗಿರ್ಬೇಕು, ಕೈ ಹೀಗಿರ್ಬೇಕಂತ ನಾವು ಹೀಗಿರ್ಬೇಕು, ಹೀಗೆ ನಾವು ಹೇಳ್ಕೊಡ್ಬೋದು. ಅಭಿನಯ ಅವರ ಮನಸ್ಸಲ್ಲಿದ್ದಲೇ ಬರೋದಲ್ವ. ಅದನ್ನು ಹೀಗೆ ಬರಬೇಕಂದ್ರೆ ನಾವು ಹಿಸುಕಿ ತೆಗಿಬೇಕು ಅದನ್ನು ಅವರಿಂದ. ಆ ರೀತಿ ಇರ್ತದೆ. ನಿಮ್ಮ ಕಾಲದಲ್ಲಿ ಈ ನೃತ್ಯ ಎನ್ನುವುದು ಒಂದು ಕಲೆಯಾಗಿ ಅದನ್ನು ಸ್ವೀಕಾರ ಮಾಡಿ ಅಭ್ಯಾಸ ಮಾಡ್ತಾಯಿದ್ರು. ಅದಕ್ಕೆ ಪದವಿ ಬೇಕು, ಸರ್ಟಿಫಿಕೇಟ್ ಬೇಕು ಇತ್ಯಾದಿಗಳು ಬಹುಶಃ ಆ ಕಾಲದಲ್ಲಿ ಇರಲಿಲ್ಲ ಕಾಣ್ತದೆ. ಈಗ ಅದಕ್ಕೆ ಪರೀಕ್ಷೆ ಇದೆ, ಬೇರೆ ಬೇರೆ ಹಂತಗಳಲ್ಲಿ. ಅದರ ಸೀನಿಯರ್, ಜೂನಿಯರ್ ಇತ್ಯಾದಿಗಳೆಲ್ಲ ಇದೆ. ಆ ಒಂದು ಪರೀಕ್ಷಾ ಪದ್ಧತಿ ಅದು ಈಗ ಹೇಗಿದೆ? ಏನಾದರೂ ಪರಿಷ್ಕಾರ ಬೇಕು ಅಂತ ಅನ್ನಿಸ್ತದ? ಮಾಡುವಾಗ ನನಗೆ ಎಕ್ಸಾಮ್ನರ್ ಆಗಿ ಬಂದದ್ದು ಒಂದು ವೆಂಕಟಲಕ್ಷ್ಮಮ್ಮ, ಆಸ್ಥಾನ ವಿದುಷಿಯವರು, ವಿದ್ವಾಂಸ. ಮತ್ತು ಬೆಂಗಳೂರು ಕೃಷ್ಣರಾವ್. ಸಂಗೀತಕ್ಕೆ ಮೈಸೂರು ಸಂಗೀತ ಕಾಲೇಜಿನ ಪ್ರಿನ್ಸಿಪಾಲ್ ಅವರು ಚೆನ್ನಮ್ಮ ಅಂತ, ಮಂಗಳೂರಲ್ಲಿ ಅದನ್ನು ಮಾಡಿದ್ದು. ಅವರು ಬಂದದ್ದು. ಈ ಡಾನ್ಸಿಗೆ ನೃತ್ಯಕ್ಕೆ ಸಂಬಂಧಪಟ್ಟವರೆಲ್ಲ ಇವರಿಬ್ಬರು ಕೇಳೋದು, ಸಂಗೀತ ಸಂಬಂಧಪಟ್ಟ ಅವರು ಕೇಳೋದು. ಈಗ ಅದು ತೆಗೆದು ಈಗ ಏನಾಗಿದೆ ಅಂದರೆ, ಫಸ್ಟ್ ಶುರುವಿನ ಕಾಲ ಒಂದು ಸಿಲೆಬಸ್ ಇತ್ತು, ಅದಾಗಿ 2ನೇ ಆಯಿತು, ಈಗ 3ನೇ ಆಗಿದೆ. ಈಗ ಸ್ವಲ್ಪ ಥಿಯರಿಗೆ ಜಾಸ್ತಿ ಇದು ಕೊಟ್ಟ ಹಾಗೆ ಉಂಟು, ಥಿಯರಿಗೆ. ಆದರೆ ಪ್ರಾಕ್ಟಿಕಲ್ ಬೇಕು, ಪ್ರಾಕ್ಟಿಕಲ್ ಮುಖ್ಯ ಹೆಚ್ಚು ಬೇಕು. ಹಾಗೆ ಈಗೆಲ್ಲ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಒಬ್ಬರು ಈಗ ಗಂಗೂಬಾಯಿ ಹಾನ್ಗಲ್. ಈಗ ನೀವು ಪರೀಕ್ಷಕರಾಗಿ ಕೂಡ ಕೆಲಸ ಮಾಡಿದ್ದೀರಿ ಅಲ್ವಾ? ತುಂಬ ವಿದ್ವತ್ ಬೋರ್ಡಿಗೆ ಬೆಂಗಳೂರಿನಲ್ಲಿ ಹೋಗಿದ್ದೇನೆ, ಇಲ್ಲಿ ಆಗಿದ್ದೇನೆ, ಶಿವಮೊಗ್ಗ ಅಲ್ಲೆಲ್ಲ ಹೋಗಿದ್ದೇನೆ. ಮೊದಲಿಗೆ ಕೊಡುವುದಿಲ್ಲ, ಮತ್ತು ಪ್ರಾಯ ಆದ ಮೇಲೆ ಆಗೋದಿಲ್ಲ. ವಿದ್ವಾನ್ ಬೋರ್ಡಲ್ಲಿ ತುಂಬ ವರ್ಷ. ಈಗ ಈ ಪದ್ಧತಿಯಲ್ಲಿ ಬದಲಾವಣೆ ಏನಾದರೂ ಆಗಬೇಕಂತ ಹೇಳ್ತಾರೆ ಎಲ್ಲರೂ. ಅದು ಕೆಲವು ಅನಾವಶ್ಯಕವಾದಂಥ ಒಂದು ವಿಷಯಗಳೆಲ್ಲ ಉಂಟು. ನಾನು ಮೊನ್ನೆ ಇಲ್ಲಿ ಅವರು ಬಂದಿದ್ದರು, ಅವರು ಪ್ರೊಫೆಸರ್ ಒಬ್ಬರು ಇಲ್ಲಿ ಬೆಂಗಳೂರಿನವರು, ಮೈಸೂರಿನವರು. ಅವರು ಈಗ ಅವರ ಕೈಗೆ ಬಹುಶಃ ಗಂಗೂಬಾಯಿ ಹಾನ್ಗಲ್ ಅವರ ಕಾಲೇಜಿಗೆ ಅದು ಹೋಗ್ತದೆ ಕಾಣ್ತದೆ. ಅವರು ಕೂಡ ಹೇಳಿದ್ರು ಇದನ್ನೆಲ್ಲ ಸ್ವಲ್ಪ ಬದಲು ಮಾಡಬೇಕಾಗ್ತದೆ ಅಂತ. ಈಗ ಸಂಗೀತ ಮಾಡೋರಿಗೆ ಶುರುವಿಗೆ ಅವರು ಗಣಪತಿ ಸ್ತುತಿ ಮಾಡುವ ಮೊದಲು ತಾನವರ್ಣ ಅಂತ ಹಾಡ್ತಾರೆ ಗಳ ಸುದ್ದಿಗೆ. ಅದು
ಒಂದು ಸಣ್ಣ ಹೇಳ್ತೇನೆ, ಸ ಮಿ ನೀ ಹೀಗೆಲ್ಲ ಬರ್ತದೆ. ಅದು ಇದಕ್ಕೆ ಮತ್ತೆ ಗಣಪತಿ ಸ್ತುತಿ ಹಾಡುವುದು, ಅದನ್ನು ನೃತ್ಯಕ್ಕೆ ಹಾಕಿದ್ದಾರೆ. ಸಾ ಅಂತ ಹೇಳಿಕೊಡೋದು, ಮತ್ತೆ ಏನಾದರೂ ಹೇಳಿಕೊಡೋದು ಅಂಥದ್ದೆಲ್ಲ ಬೇಡಾದ ವಿಷಯ ಉಂಟಲ್ಲ, ಅದು ತೆಗೆದು ಹೌದು ಪ್ರಾಕ್ಟಿಕಲ್ಗೆ ಸ್ವಲ್ಪ ಜಾಸ್ತಿ ಇದು ಕೊಟ್ಟು. ಮತ್ತು ಈಗ ಸಂಗೀತದವರನ್ನೇ ಒಬ್ಬರು ಸಂಗೀತಕಾರರು ತರಲಿಕ್ಕೆ ಕೂಡ ಆಗೋದಿಲ್ಲ ಈಗ. ಯಾಕಂದರೆ ಈಗ ವಿದ್ವತ್ತಾದವರಿದೆಲ್ಲ ಈಜಿಯೇ ಬಂದವರಂತ ಎಕ್ಸಾಮ್ನವ್ರು ಇರ್ತದಲ್ಲ. ಆಗಿರುವಾಗ ಅಂತೂ ಪರೀಕ್ಷೆ ಇದ್ದದ್ರಿಂದ ತುಂಬ ಪ್ರಯೋಜನ ಆಗಿದೆ. ಸುಮಾರು 5-6 ದಶಕಗಳಿಂದ ಈ ಕ್ಷೇತ್ರದಲ್ಲಿ ನೃತ್ಯ ಗುರುಗಳಾಗಿ ಅನೇಕ ಮಂದಿಯನ್ನು ತಯಾರು ಮಾಡಿದರು ನೀವು. ದೇಶ ವಿದೇಶಗಳಲ್ಲಿ ಬೇಕಾದಷ್ಟು ಪ್ರದರ್ಶನಗಳನ್ನು ಕೊಟ್ಟಿದ್ದೀರಿ. ಹೊಸ ಹೊಸ ಅನ್ವೇಷಣೆಗಳು ಮಾಡಿದಂಥ ಶಿಷ್ಯರು ಕೂಡ ನಿಮ್ಮ ಜೊತೆ ಇದ್ದಾರೆ. ಬಹುಶಃ ಈ ಎಲ್ಲ ಸಾಧನೆಯನ್ನು ಗಮನಿಸಿ ಸರಕಾರದಿಂದಲೂ ನಿಮಗೆ ಸನ್ಮಾನ, ಪ್ರಶಸ್ತಿ ಇತ್ಯಾದಿಗಳು ಎಲ್ಲ ಬಂದಿವೆ. ಇದರ ಬಗ್ಗೆ ಏನು ಹೇಳ್ತೀರಿ ನೀವು? ಗೌರವಗಳ ಬಗ್ಗೆ, ಮಾನ ಸನ್ಮಾನಗಳ ಬಗ್ಗೆ. ಈಗ ನಾವು ಇದರಲ್ಲಿ ಸಾಧನೆ ಮಾಡಿದ್ದಕ್ಕೆ ಪ್ರತಿಫಲ ಸಿಕ್ಕಬೇಕಂತ ನಾನು ಅಲ್ಲ. ಯಾಕಂದರೆ ನಾವು ಕಲೆಯ ಆರಾಧನೆ, ಕಲೆಯ ಸೇವೆ ಮಾಡೋದು, ನಮ್ಮ ಕಲೆಯಾಗೆ ಉಳಿಬೇಕಂತ ತನ್ನಷ್ಟಕ್ಕೆ ಬರ್ತದೆ. ಅದಕ್ಕಾಗಿ ಪ್ರಯತ್ನ ಮಾಡಿ ಇನ್ನೊಬ್ಬರ ಮೂಲಕ ನಮಗೆ ಸಿಕ್ಕಬೇಕಂತ ಅದು ಶುದ್ಧ ತಪ್ಪು. ಹಾಗೆ ಮಾಡಬಾರ್ದು. ರಾಜಕೀಯ ಇದರಲ್ಲಿ ಕೆಲವರೆಲ್ಲ ಪಡ್ಕೊಳ್ತಾರೆ, ರಾಜಕೀಯದಲ್ಲವರು ಕೂಡ ಅದಕ್ಕೆಲ್ಲ ಬರೋದು ಸ್ವಲ್ಪ ತಪ್ಪು. ನಾನು ಹೇಳ್ತೇನೆ, ನೇರವಾಗಿ ಹೇಳ್ತೇನೆ. ಯಾಕಂದರೆ ಈಗ ನೃತ್ಯದ ಬಗ್ಗೆ, ಸಂಗೀತದ ಬಗ್ಗೆ ಏನಾದರೂ ಅವರಿಗೆ ಇದು ಕೊಡಿದ್ದರೆ, ಆ ಇದರಲ್ಲಿ ಕ್ಷೇತ್ರದಲ್ಲಿ ಯಾರು ಸಂಗೀತದವರಿದ್ದಾರೆ, ಯಾರು ನೃತ್ಯ, ಅವರೊಂದು ಅಭಿಪ್ರಾಯ, ಅದಕ್ಕೊಂದು ಪ್ಯಾನಲ್ ಬೇಕು, ಅವರ ಸೂಚನೆ ಮೇರೆಗೆ ಆಗಬೇಕು. ಶಾಂತಲ್ ಅವಾರ್ಡಿಗೆ ನಮಗೆಲ್ಲ ಈಗಲೂ ಬರ್ತದೆ, ಇಲ್ಲಿ ಯಾರಿಗೆ ಹೇಳ್ಬೋದು ಅಂತ. ನಾವೊಂದೆರಡು ಜನ ಹೆಸರು ಮಾಡಿದರೆ ಅಲ್ಲಿ ಅವರು ಯಾರಾಗ್ಬೋದನ್ನ ಸಿಲೆಕ್ಟ್ ಮಾಡ್ತಾರೆ. ಹಾಗೆ ರೀ, ಆ ರೀತಿ ಉಂಟು. ಮತ್ತು ಕೆಲವೆಲ್ಲ ಬೇರೆ ಉಂಟು, ಅದು ಈಗಿನ ರಾಜಕೀಯ, ಅದು ಬೇರೆ ಹಾಗೆ ಇರ್ತದೆ. ಆದರೆ ನಾನು ಹೇಳೋದು, ಪ್ರಶಸ್ತಿಗೆ ಬೇಕಾಗಿ ಪ್ರಯತ್ನ ಮಾಡೋದು ನಾವು ಇರಬಾರ್ದು. ಮತ್ತು ಇನ್ನೊಂದು, ನಾವು ಇನ್ನೊಬ್ಬರನ್ನ ತಯಾರು ಮಾಡುವಾಗ ನಮ್ಮಿಂದ ಅವರು ಮೇಲೆ ಹೋಗ್ತಾರಂತ ಒಂದು ಇದು ಗುರುಗಳಂತ ಇರಬಾರ್ದು. ಅವ ನಿಜವಾದ ಗುರು ಅಲ್ಲ. ನಿಜವಾದ ಇದರ ಶಿಷ್ಯಾದಿಚ್ಛೇದ್ ಪರಾಜಯ ಅಲ್ವಾ? ಹಾಗೆ ಉಂಟು. ಅದು ಒಂದು ಇರಬೇಕು. ಬಹುಶಃ ಆ ಕಾರಣದಿಂದ ನಿಮಗೆ ಶಾಂತಲಾ ಪ್ರಶಸ್ತಿ ಅಥವಾ ಕರ್ನಾಟಕ ಕಲಾತಿಲಕ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇದೆಲ್ಲ ಕೆಲವು ತಡವಾಗಿ ಬಂತು, ಕೆಲವು ನಿಮಗೆ ಅರ್ಹತೆಯ ಮೇಲೆಗೆ ಬಂತು. ಈ ಒಂದು ಸಂತೃಪ್ತಿಯ ಭಾವ ಈಗಿದೆ. ಆದರೆ ಬಹುಶಃ ಇಷ್ಟೆಲ್ಲ ಸಾಧನೆ ಮಾಡಿದಂತಹ ಒಬ್ಬ ಕಲಾಗುರು, ಅವನ ಕುಟುಂಬದ ಸಹಕಾರವನ್ನು ಯಾವತ್ತೂ ಕೂಡ ಖಂಡಿತ ಮರೆಯುವುದಿಲ್ಲ. ಈಗ ನಿಮ್ಮ ಕುಟುಂಬ, ಈಗ ನಿಮ್ಮ ಮಕ್ಕಳು ನಿಮ್ಮ ಈ ಹವ್ಯಾಸವನ್ನು ಮುಂದುವರಿಸಿಕೊಂಡು ಯಾರು ಹೋಗ್ತಾ ಇದ್ದಾರೆ, ಹೇಗೆ? ಈಗ ನನ್ನ ಮಗಳು ಇದರಲ್ಲಿ ನನ್ನ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾಳೆ, ರಾಜಶ್ರೀ ಮಗಳು. ಅವಳು ವಿದ್ವಾನೆಲ್ಲ ಆದ ಮೇಲೆ ಬೆಂಗಳೂರಿನಲ್ಲಿ ಯೂನಿವರ್ಸಿಟಿಯಲ್ಲಿ MA ಮಾಡಿದ್ದಾಳೆ. ಯೂನಿವರ್ಸಿಟಿಯಲ್ಲಿ ಇದರಲ್ಲಿ ಅಲ್ಲ, ಇಂಥ ಆನ್ಲೈನಲ್ಲಿ ಕಲಿತು ಆ ರೀತಿ ಹೌದು ಅಲ್ಲಿ ನಿಂತು ಮಾಡಿದ್ದಾಳೆ. ಅವಳು ಮುಂದುವರಿಸ್ಕೊಂಡು ಹೋಗ್ತಾಳೆ. ಹಾಗೆ ನನ್ನ ಬೇರೆ ಮಕ್ಕಳಿಗೆ ಗಂಡು ಹುಡುಗರು, ಒಬ್ಬ ದೊಡ್ಡವ ಸ್ವಲ್ಪ ಕಲ್ತಿದ್ದ ಸಣ್ಣದಿರುವಾಗ. ಮತ್ತು ಆಗ ಹುಡುಗರು ಡ್ಯಾನ್ಸ್ ಮಾಡುವಾಗ ಈಗಲೂ ಹೇಳ್ತಾರೆ, PUC ಹೋಗುವಾಗ ಕೆಲವು ಹುಡುಗರಿಗೆ ಇದು ಮಾಸ್ಟರ್ ಮಾಡ್ತಾರೆ ಅಂತ. ಆಗ ಅರ್ಧ ಎಲ್ಲ ಬಿಟ್ಟು ಬಿಡ್ತಾರೆ ಕೆಲವರು. ಆವಾಗ ಪ್ರೈಮರಿಗೂ ಮತ್ತೆ ಬಿಟ್ಟ. ಸಣ್ಣವ ಮಾತ್ರ ಸ್ವಲ್ಪ ಕಲ್ತಿದ್ದಾನೆ. ನನ್ನ ಸ್ವಲ್ಪ ಕಲ್ತ ಬೆಂಗಳೂರಿನಲ್ಲಿದ್ದ ಶ್ಯಾಮ್ ಪ್ರಸಾದ್ ಅಂತ. ಅದು ಇಟ್ಕೊಂಡಿಲ್ಲ ಈಗ. ಮತ್ತೆ ಅವ್ರು ಮತ್ತೆ ಹೆಚ್ಚು ಅಮೇರಿಕದಲ್ಲಿದ್ದದ್ದು. ಅಲ್ಲಿರುವಾಗ ಉದ್ಯೋಗ ಮಾಡಿಕೊಂಡವ್ರಿಗೆ ಇದನ್ನು ನೋಡಲಿಕ್ಕೆ ಆಗೋದಿಲ್ಲ. ಆದರೆ ನನ್ನ ದೊಡ್ಡ ಮಗನ 2 ಮಕ್ಕಳು, ವರುಣ್ ಮತ್ತು ವಸಿಷ್ಠ ಅಂತ ಇಬ್ಬರಿದ್ದಾರೆ. ಅಲ್ಲಿ ದೊಡ್ಡ ವರುಣ್ ಈಗ ಮೆಡಿಕಲ್ ಮಾಡ್ತಾನೆ. ಅವನು ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ಮೃದಂಗ ಮತ್ತು ನೃತ್ಯ ಅದರಲ್ಲಿ ಜೂನಿಯರ್ ಮಾಡಿದ್ದಾನೆ. ಮೃದಂಗ ಈಗಲೂ ಮಾಡ್ತಾ ಇದ್ದಾನೆ. ಅಂದರೆ ಅವನು ಬಿಟ್ಟರು ಮಾಸ್ಟರ್ ಬಿಡೋದಿಲ್ಲ. ಅವನಿಗೆ ನ್ಯಾಕುಂಡ್ ಅಂತ ಬರ್ತಾ ಇದ್ದಾರೆ. ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ತುಂಬ ಓದಲಿಕ್ಕೆಲ್ಲ ಇರ್ತದೆ. ಸಣ್ಣವ ಕೂಡ 2 ಪರೀಕ್ಷೆ ಮಾಡಿದ್ದಾನೆ, ಸಂಗೀತ ಮತ್ತು ನೃತ್ಯ. ಮೃದಂಗ ಕೂಡ ಕಲಿತಾ ಇದ್ದಾನೆ. ಈ ಓದಿನ ಒಟ್ಟಿಗೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗೆ ಹುಡುಗರಿಗೆ ನಾನು ಹೆಚ್ಚು ಇದು ಮಾಡಲಿಲ್ಲ. ಅದೇ ಸಂಪಾದನೆ ಮಾಡಲಿಕ್ಕೆ ಮಾಡೋದಲ್ಲ, ಉದ್ಯೋಗ ಒಂದು ಬೇಕು. ನಾನು ಹಾಗಾದರೆ ಬಚಾವಾಗಿದ್ದೇನೆ. ನಾನೊಂದು ಮಾಸ್ಟರ್ ಆಗಿದ್ದರಿಂದ ಇದೆಲ್ಲ ಮಾಡಲಿಕ್ಕೆ ಆಯ್ತಲ್ಲ. ಇಲ್ಲದ್ರೆ ನಾನು ಕೆಲವೆಲ್ಲ ಮಾಡಬೇಕಾಗಿತ್ತು, ಜೀವನ ಮಾಡಲಿಕ್ಕೆ ಬೇಕಾಗಿ. ಹಾಗೆಲ್ಲ ಹೇಳಿ ಎಲ್ಲರೂ ಮಾಡ್ತಾರೆ ಅಂತ ಹೇಳೋದಲ್ಲ. ಆದರೆ ಕಲೆ ಒಂದು ಮೈಗೂಡಿಸಿಕೊಂಡ್ರೆ, ಈಗ ನೀವು ಕೂಡ ಒಂದು ಕಲಾವಿದರೆ, ನಿಮಗೆ ಎಷ್ಟೇ ಕಷ್ಟ ಬಂದರೂ ನಿಮ್ಮತ್ತು ಒಂದು ಕಲೆ ಉಂಟು. ಅದರಲ್ಲಿ ನಿಮಗೆ
ತುಂಬ ತೃಪ್ತಿ, ನಾವೇನು ಮಾನಸಿಕ ಸಂತೋಷ ಇರ್ತದೆ. ಮಾನಸಿಕ ಸಂತೋಷ. ಅದು ನನ್ನನ್ನು ನೋಡಬೇಕು, ನಾನು ಅದನ್ನೇ ಹೇಳೋದು. ಸಮಾಧಾನ ಇದೆಲ್ಲ ಇದ್ದರೆ ನಮಗೆ ಅದರಲ್ಲಿ ಈಜಲಿಕ್ಕೆ ಆಗ್ತದೆ. ಬಹುಶಃ ನಿಮ್ಮ ಜೀವನೋತ್ಸವದ ಗುಟ್ಟು ಕೂಡ ಇದೇ ಇರಬೇಕು. ಈಗ ಈ ವಯಸ್ಸಿನಲ್ಲಿಯೂ ನಿಮ್ಮ ಕೆಲಸಗಳು ನೀವೇ ಮಾಡ್ತಾ ಇದ್ದೀರಿ, ಆದರೂ ಕೂಡ ನಿಮ್ಮ ನೋಡಿಕೊಳ್ಳುವವರು ಬೇಕಾಗ್ತದೆ. ಈಗ ನಿಮ್ಮ ಸೊಸೆ ಆಗಲಿ ಮಗಳಾಗಲಿ ಈ ಒಂದು ಮನೆಯ ಒಳಗೆ ಇರುವಂಥದ್ದು ಹೆಚ್ಚು. ಈಗ ಹೊರಗೆ ಕಾರ್ಯಕ್ರಮ ಇದ್ದರೆ ಅನಿವಾರ್ಯವಾಗಿ ನೀವು ಹೋಗ್ತೀರಿ. ಹೇಗೆ ನಿಮ್ಮ ದಿನಚರಿ ಸಾಗ್ತಾ ಇದೆ? ಹೇಗೆ ನೋಡಿಕೊಳ್ತಾರೆ ನಿಮ್ಮನ್ನು? ತುಂಬ ಚೆನ್ನಾಗಿ ಮಕ್ಕಳು ಗಂಡು ಎಲ್ಲರೂ, ಈಗ ಹುಡುಗರು ಕೂಡ. ನನಗೆ ಅದೊಂದು ದೊಡ್ಡ ಭಾಗ್ಯ ನಂದು. ಏನಂದರೆ ರವಿಕಲಾ ಅಂತ, ಮಗಳು ರಾಜೇಶ್ವರಿ ಅಂತ, ಅವರು ಇಬ್ಬರು ಚೆನ್ನಾಗಿ ನೋಡ್ಕೊಂಡು. ಈಗ ಕಲಾಶಾಲೆಯಲ್ಲೇ ಉಂಟು. ನಾವು ನಮ್ಮ ನೃತ್ಯ ಕಾರ್ಯಕ್ರಮ ಭಾರತದಾದ್ಯಂತ ಅಲ್ಲದೆ ವಿದೇಶಗಳಲ್ಲಿ ಕೂಡ ಪ್ರದರ್ಶನ ನೀಡಿದ್ದೇವೆ. ಮುಖ್ಯವಾಗಿ ವಿಶ್ವ ತುಳು ಸಮ್ಮೇಳನ ನಡೆದಿದ್ದಂತಹ ಸಂದರ್ಭದಲ್ಲಿ ಎಡವೇರು ದಯ್ಯ ನೃತ್ಯ ರೂಪಕವನ್ನು ನಾವು ದುಬೈಯಲ್ಲಿ ಪ್ರದರ್ಶಿಸಿದಂತಹ ಸಂದರ್ಭ, ನಮ್ಮ ತಂದೆಯವರು ಕೂಡ ನಮ್ಮ ಜೊತೆ ದುಬೈಗೆ ಬಂದಿದ್ದರು. ಅದರ ನಂತರ ನಾನು ನನ್ನ ಶಿಷ್ಯರೊಟ್ಟಿಗೆ ಮಲೇಷ್ಯಾ, ಶ್ರೀಲಂಕಾ, ಅಬುದಾಬಿ, ಕತಾರ್ ಮುಂತಾದ ಕಡೆಗಳಲ್ಲಿ ಕೂಡ ನಾನು ಪ್ರದರ್ಶನ ನೀಡಿದ್ದೇನೆ. ತಂದೆಯವರ ಶಿಷ್ಯರು ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲಿ ಕೂಡ ಹಲವಾರು ಜನ ನೆಲೆಸಿದ್ದಾರೆ. ಹಿರಿಯ ಶಿಷ್ಯರಾಗಿರುವಂತಹ ಚಿತ್ರಲೇಖಾ ಬೋಳಾರ್, ಹಾಗೆ ಮಂಗಳೂರಿನಲ್ಲಿ ಕಮಲಾ ಭಟ್, ಚಂದ್ರಶೇಖರ ನಾವಡ, ಸನಾತನ ನಾಟ್ಯಾಲಯದ ಶಾರದಾಮಣಿ ಶೇಖರ್, ಪ್ರತಿಮಾ ಹಾಗೂ ಅವರ ಪತಿಗಳಾಗಿರುವಂಥ ಶ್ರೀಧರ್ ದಂಪತಿಗಳು, ಗೀತಾ ಸರಳಾಯ, ಕೊಯಂಬತ್ತೂರಿನಲ್ಲಿ ಮೃದುಲಾ ರೈ, ರಚನಾ ಅಮೇರಿಕಾದಲ್ಲಿ, ಹೀಗೆ ಬಹಳಷ್ಟು ಮಂದಿ ದೇಶದಲ್ಲಿ ಹಾಗೂ ವಿದೇಶದಲ್ಲಿ ಕೂಡ ನೃತ್ಯ ತರಗತಿಗಳನ್ನು ನಡೆಸ್ತಾ ಇದ್ದಾರೆ. ನನಗೆ 3 ಮಕ್ಕಳು. ದೊಡ್ಡವಳು ರಾಜಶ್ರೀ ಅಂತ, ಎರಡನೇವ ಶಿವಪ್ರಸಾದ್, ಮೂರನೇವ ಶ್ಯಾಮ್ ಪ್ರಸಾದ್ ಅಂತ. ರಾಜಶ್ರೀ ನನ್ನಲ್ಲಿ ಕಲಿತು ಆಮೇಲೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ MA ಮಾಡಿ ಈಗ ನನ್ನ ವಿದ್ಯೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾಳೆ. ಈಗ ಅವಳೇ ಹೆಚ್ಚಾಗಿ ಮಾಡೋದು. ಈಗ ಮೊನ್ನೆ ಕೂಡ ಒಂದು ಶ್ರೀಲಂಕಾದಲ್ಲಿ ಕಾರ್ಯಕ್ರಮ ಇತ್ತು, ಅಲ್ಲಿ ಅವಳೇ ಹೋಗಿ ಮಾಡಿ ಬಂದಿದ್ದಾಳೆ. ಮತ್ತು ತುಂಬ ಜನ ಕಲೀಲಿಕ್ಕೆ ಬರ್ತಾರೆ. ನನಗೆ ಅದೊಂದು ಸಂತೋಷ, ಒಂದು ನನ್ನದನ್ನು ಮುಂದುವರಿಸಿಕೊಂಡು ಹೋಗ್ತಾಳಲ್ಲ ಅಂತ. ದೊಡ್ಡ ಮಗ ಅವನು ಶಿವಪ್ರಸಾದ್, ಅವನು ಸಿವಿಲ್ ಇಂಜಿನಿಯರ್ ಮಾಡ್ತಾನೆ. ಹೌದು, ನಾನೀಗ ಈ ಮನೆಯಲ್ಲಿ ನಾವು ಇರುವುದು ಅದು ಒಟ್ಟಿಗೆ ನಾವು. ಅವನು ಕೂಡ ಹಾಗೆ ನನಗೆ ಎಂತೆಲ್ಲ ಬೇಕು, ಈಗ ಆರೋಗ್ಯದ ವಿಷಯಕ್ಕೆ ಬೇಕಾದ್ದು ಎಲ್ಲ ವಿಷಯಕ್ಕೆ ತುಂಬ ಸಹಾಯ ಮಾಡ್ತಾನೆ. ಮನೆಯಲ್ಲಿ ನನ್ನ ಹಿರಿಯ ಶಿಷ್ಯ ದೊಡ್ಡ ಮಗನ ಹೆಂಡತಿ ಹೆಸರು ರವಿಕಲಾ ಅಂತ, ಅವಳು ತುಂಬ ನೋಡಿಕೊಳ್ತಾಳೆ. ಮಗಳು ಕೂಡ ಹಾಗೆ ತುಂಬ ನೋಡಿಕೊಳ್ತಾಳೆ. ಹಾಗಿದ್ದರಿಂದ ಇಳಿ ವಯಸ್ಸಿನಲ್ಲಿ ನನಗೆ ಒಂದು ಏನು ತೊಂದರೆ ಇಲ್ಲ. ಬೆಂಗಳೂರಿನಲ್ಲಿ ಇರುವವರು ಕೂಡ ಇಲ್ಲಿ ಬಂದರೆ ತುಂಬ ಅಲ್ಲಿ ಕೂಡ ನನ್ನ ಕರೀತಾರೆ. ಕೆಲವು ಸಲ ಹೋಗ್ತೇನೆ ನಾನು. ಎರಡನೇ ಶ್ಯಾಮ್ ಪ್ರಸಾದನ ಹೆಂಡತಿ ಮಂಜಿತಾ ಅಂತ, ಅವಳು ಕೂಡ ತುಂಬ ಇದಕ್ಕೆ ನನಗೆ ಸಪೋರ್ಟ್ ಮಾಡ್ತಾಳೆ. ಅವರೆಲ್ಲ ಇಲ್ಲೇ ಹುಟ್ಟಿ ಬೆಳೆದವರ? ಅವಳು ಬೆಂಗಳೂರಿನವಳು, ಇವಳು ಮಂಗಳೂರಿನವಳು, ದೊಡ್ಡವಳು ಮಂಗಳೂರಿನವಳು. ಅವಳು ಕುಮುಟ ಅವರ ತಾಯಿಯ ಮನೆ, ಬೆಂಗಳೂರಿನವರು. ಹಾಗೆ ಅಂತೂ ಇಳಿ ವಯಸ್ಸಿನಲ್ಲಿ ನನಗೆ ಅದೇನು ತೊಂದರೆ ಇಲ್ಲ. ಮಾನಸಿಕವಾದ ತೃಪ್ತಿ, ನೆಮ್ಮದಿ ಖಂಡಿತ ಇದೆ. ಹೌದು, ಇದೆ ನಿಜವಾಗಿ. ಅದು ನನಗೆ ಅನಿಸ್ತದೆ, ನಾವು ಕಲೆಯನ್ನು ನಿಷ್ಕಲ್ಮಶವಾಗಿ ಆರಾಧನೆ ಮಾಡಿದ್ದರಿಂದ ನನಗೆ ಅದು ಸಿಕ್ಕಿದೆ. ಮತ್ತು ವಯಸ್ಸಿನಲ್ಲಿ ನೋವು ಅದೆಲ್ಲ ಸಹಜವಾಗಿ ಇರುವಂಥದ್ದೇ, ಅದಕ್ಕೆ ನಾನು ಇದು ಮಾಡೋದಿಲ್ಲ. ಆಗಿದೆ ಅಂತ ನನ್ನ ಒಂದು ನಂಬಿಕೆ. ಭಾಳ ಸಂತೋಷ ಸರ್. ಯಾಕಂದರೆ ಬಹುಶಃ ತಮ್ಮ ದೀರ್ಘವಾದಂಥ ಒಂದು ಅನುಭವವನ್ನು ನಾವು ಮಾತಾಡ್ತಾ ಹೋದಾಗೆ ಅದು ನೆನಪುಗಳು ತುಂಬ ಮರುಕಳಿಸ್ತವೆ. ಹಾಗಾಗಿ ಯಾವುದನ್ನು ಹೇಳೋದು ಯಾವುದನ್ನು ಬಿಡುವುದು ಅಂತ ಆಗಲಿಲ್ಲ. ಆದರೆ ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ದೇವೆ. ತಮ್ಮ ಸಿಹಿ ನೋವು ಕೈಗಳನ್ನು ಹಂಚಿಕೊಳ್ಳುವಂಥ ಪ್ರಯತ್ನ ಕೂಡ ನಾವು ಮಾಡಿದ್ದೇವೆ. ಈಗ ನಿಮ್ಮ ಜೀವಮಾನದಲ್ಲಿ ನಡೆದಂತಹ ಒಂದು ಏನಾದರೂ ಒಂದು ಭಾಳ ಪ್ರಮುಖವಾದಂಥ ಘಟನೆ ಅಥವಾ ಒಂದು ಸಂದರ್ಭ, ಅದು ದುಃಖದ್ದಿರ್ಬೋದು ಅಥವಾ ಸಂತೋಷದ್ದಿರ್ಬೋದು, ಏನಾದರೂ ಒಂದು ನೆನಪಿಸಿಕೊಳ್ಳಿಕ್ಕೆ ಆಗ್ತದಾ? ಹೇಗೆ ಆಗ್ತದೆ. ಒಂದು ನನಗೆ ನಮ್ಮ ಗುರುಗಳು ರಾಜರತ್ನ ಪಿಳ್ಳೆಯವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ದಿವಂಗತರಾದ್ದರಿಂದ ಅವರ ಎಲ್ಲ ಕೆಲಸವನ್ನು ಮಾಡುವಂಥ ನನಗೆ ಒಂದು ಭಾಗ್ಯ ಸಿಕ್ಕಿದ್ದನ್ನು ಸಂತೋಷ ಪಡ್ತಾ ಇದ್ದೇನೆ. ಅದು ನನ್ನ ತಾಯಿ ತಂದೆಯವರಿಗೆ ಅವರ ವಾರ್ಷಿಕ ಇದು ಮಾಡುವಾಗ ಅವರನ್ನು ಕೂಡ ಇಟ್ಟುಕೊಂಡು ನಾನು ಈಗಲೂ ಮಾಡ್ತಾ ಇದ್ದೇನೆ. ಅದು ನನಗೆ ಸಿಕ್ಕಿದ ಒಂದು ಭಾಗ್ಯ. ಮತ್ತೊಂದು ಮುಖ್ಯವಾಗಿ ಹಿರಿಯ ವಿದ್ವಾಂಸರುಗಳು, ನೃತ್ಯ ಕ್ಷೇತ್ರದವರು. ನಾನು ಹೆಚ್ಚಾಗಿ ಈಗ ಸ್ವಲ್ಪ ಹೊರಗೆ ಎಲ್ಲ ಬೆಂಗಳೂರಿಗೆಲ್ಲ ಹೋಗೋದು.
ಅವರು ನನ್ನ ಈ ಕಾರ್ಯಕ್ರಮ ನೋಡಿ ಮೆಚ್ಚಿದವರು ತುಂಬ ಮಂದಿ ಇದ್ದಾರೆ. ತುಂಬ ಮಂದಿ ಈಗಲೂ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ, ಹಿರಿಯರೆಲ್ಲ. ಬೆಂಗಳೂರು ಕೃಷ್ಣರಾವ್, ನರ್ಮದಾ ಇವರೆಲ್ಲ ತುಂಬ ಜನ ಇದ್ದಾರೆ. ಅದು ಒಂದು ನಾನು ಇಲ್ಲಿ ಮಾಡಿದಂಥ ಕೆಲಸ ಫಲಕ್ಕೆ ಬಂದಿದಂತೂ ಅದೊಂದು ತುಂಬ ಸಂತೋಷ. ಮತ್ತು ಹೆಚ್ಚಿನ ಶಿಷ್ಯರು ನನ್ನದಲ್ಲಿ ಒಳ್ಳೆಯದರಲ್ಲಿದ್ದಾರೆ. ಈ ಕ್ಷೇತ್ರದಲ್ಲಿ ದೀರ್ಘವಾದಂಥ ಸಾಧನೆಯನ್ನು ಮಾಡಿದರು ನೀವು. ಹಾಗಾಗಿ ಈಗ ಬೆಳಕಿಗೆ ಬರುವಂಥವರಿದ್ದಾರೆ, ಕಲಿಸುವ ಗುರುಗಳಿದ್ದಾರೆ, ಕಲಿಯುವ ವಿದ್ಯಾರ್ಥಿಗಳಿದ್ದಾರೆ. ಕೇವಲ ಪ್ರದರ್ಶನದ ಒಂದು ದೃಷ್ಟಿಯಿಂದಲೇ ಅಭ್ಯಾಸ ಮಾಡಿಕೊಂಡು ಮತ್ತು ಅದರ ಗೋಜಿಗೆ ಹೋಗದಂಥ ಕಲಾವಿದರು ಕೂಡ ತುಂಬ ಮಂದಿ ಇದ್ದಾರೆ. ಈಗ ಅಂಥವನ್ನೆಲ್ಲ ಗಮನಿಸಿಕೊಂಡು ಈ ಕಾರ್ಯಕ್ರಮದ ಕೊನೆಯಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ನಾನು ಅದನ್ನೇ ಹೇಳೋದು, ನಾವು ಯಾವುದೇ ಕಲೆಗಳನ್ನು, ಅದನ್ನು ಯಕ್ಷಗಾನ ಆಗಲಿ, ಭರತನಾಟ್ಯ ಆಗಲಿ, ಸಂಗೀತ ಆಗಲಿ, ಯಾವುದೇ ಕಲೆ, ಅದನ್ನು ಕಲೆಯಾಗಿ ನಾವು ಉಳಿಸಿಕೊಳ್ಬೇಕು. ಅಂತೂ ಹಿಂದೆ ಇದ್ದ ಹಾಗೆ ಈಗ ಇರಬೇಕಂತಿಲ್ಲ, ಅದರ ಒಳಗೆಯೇ ನಾವು ಬದಲಾವಣೆ ಮಾಡಬೇಕು, ಹೊರಗೆ ಹೋಗಿ ಮಾಡಬಾರ್ದು. ನಾನು ಎಲ್ಲ ನನ್ನ ಶಿಷ್ಯರಿಗೆ ಹೇಳ್ತೇನೆ, ನಟರಾಜ ದೇವರ ಒಂದು ಪ್ರಭಾವಳಿ ಉಂಟು, ಅದರ ಒಳಗೆ ಮಾಡಿ ಅಂಥದ್ದು, ಅದನ್ನು ಹೊರಗೆ ಕಾಲಿಡಬೇಡಿ. ಆಗ ಪರಂಪರೆ ಉಳಿದಿಲ್ಲ. ಹೆಚ್ಚಿನವರು ಮಾಡ್ತಾರೆ, ಹೆಚ್ಚಿನವರು ಹಾಗೆ ಮಾಡಬೇಕಂತ ನನ್ನ ಈ ನೃತ್ಯಕ್ಕೆ ಸಂಬಂಧಪಟ್ಟ ನನ್ನ ಶಿಷ್ಯವರ್ಗನ ಯಾವಾಗಲೂ ಹೇಳ್ತಾ ಇದ್ದೇನೆ. ಮಾಡ್ತಾ ಇದ್ದಾರೆ ಹೆಚ್ಚಿನವರು. ಅದೊಂದು ಸಂತೋಷ. ನಾನು ಹೇಳಿಕೊಟ್ಟದ್ದು ಫಲಕ್ಕೆ ಬಂದಿದೆ ಅಂತ ಒಂದು ತೃಪ್ತಿ ನನಗಿದೆ. ಎಲ್ಲ ವಿಷಯದಲ್ಲಿಯೂ ನನಗೆ ಏನು ತೊಂದರೆ ಅಂತ ಈ ಇಳಿಯ ವಯಸ್ಸಲ್ಲಿ ಸಂತೋಷ ಪಡ್ತಾ ಇದ್ದೇನೆ. ನಾನು ಎಲ್ಲ ಕಾರ್ಯಕ್ರಮ ಕರೆದೇ ಕೂಡ ಹೋಗ್ತೇನೆ. ಅವರು ಒಳ್ಳೆಯದಾಗಬೇಕಂತ ಬಯಸ್ತಾ ಇದ್ದೇನೆ. ಹೀಗೆ ನನ್ನ ಈ ಕಲಾ ಜೀವನ ಹೀಗೆ ಬಂದಿದೆ, ಮುಂದುವರಿದು. ಬಹಳ ವರ್ಣರಂಜಿತವಾದಂಥ ಕಲಾ ಜೀವನ. ಬಹಳ ಸಂತೋಷ ಉಳ್ಳಾಲ ಮೋಹನ್ ಕುಮಾರ್ ಅವರೇ. ಬಹುಶಃ ನಿಮ್ಮ ಜೀವನದ ಈ ಒಂದು ಯಾವ ಅನುಭವಗಳುಂಟಲ್ಲ, ಮುಂದಿನ ಪೀಳಿಗೆಗೆ ಒಂದು ದಾರಿದೀಪ ಅಂತ ಖಂಡಿತ ಆಗ್ತದೆ. ನಿಮ್ಮಲ್ಲಿ ಇಷ್ಟೊಂದು ಮಾತುಕತೆಗಳನ್ನು ಆಡುವುದಕ್ಕೆ ನಿಮ್ಮ ಮನೆಯಲ್ಲಿ ನೀವೇ ಅವಕಾಶ ಮಾಡಿಕೊಟ್ಟಿದ್ದೀರಿ. ವಿಶೇಷವಾಗಿ ನಿಮ್ಮ ಮಗಳು ರಾಜಶ್ರೀ ಅವರು ನಮ್ಮ ಜೊತೆ ಇದ್ದಾರೆ, ಸೊಸೆ ರವಿಕಲಾ ಅವರಿದ್ದಾರೆ, ಹಾಗೆ ಮೊಮ್ಮಕ್ಕಳು ಇದ್ದಾರೆ. ಅದರ ಜೊತೆಗೆ ನಮ್ಮ ಕುಡ್ಲ ಬಳಗದ ಜಯಂತ್ ಉಳ್ಳಾಲ ಅನೂಪು ಅವರು ಕೂಡ ಇದ್ದಾರೆ, ನಮ್ಮ ಆತ್ಮೀಯರಾದ ಎಲ್ ರೈ ಹರೇಕಳ ಅವರು ಕೂಡ ಇದ್ದಾರೆ. ಒಟ್ಟಿನಲ್ಲಿ ಒಂದು ಸತ್ಸಂಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಂಥ ತಮಗೆ ನಮ್ಮ ಕುಳ್ಳದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ನನ್ನ ಈ ಸಂದರ್ಶನ ಮಾಡಿ ನನ್ನ ಕಲಾ ಜೀವನವನ್ನು ಪ್ರಚಾರ ಮಾಡಲಿಕ್ಕಾಗಿ ಸಹಕರಿಸಿದ ನಮ್ಮ ಕುಡ್ಲ ಇವರಿಗೆ, ಮತ್ತು ಮುಖ್ಯವಾಗಿ ಭಾಸ್ಕರ್ ರೈ ಕುಕ್ಕೋಳಿ, ನಿಮಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಮತ್ತು ನನಗೆ ಭಾಳ ಸಂತೋಷ ಆಗಿದೆ. ನಮ್ಮ ಮನೆಗೆ ಬಂದು ಕಲೆಯ ವಿಚಾರವಾಗಿ ಹೀಗೆ ಮಾತಾಡಿ ಈ ಕಲಾ ಜೀವನವನ್ನು ಎಲ್ಲರಿಗೂ ಪಸರಿಸುವಂತೆ ಮಾಡಿದ ನಿಮಗೆಲ್ಲರಿಗೂ, ಒಟ್ಟಿಗೆ ಬಂದ ಎಲ್ಲರಿಗೂ ನನ್ನ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ನಾಟ್ಯರಾಣಿ ಶಾಂತಲಾ ಪ್ರಶಸ್ತಿ ಪುರಸ್ಕೃತ, ರಾಜ್ಯೋತ್ಸವ ಪುರಸ್ಕೃತ, ಕರ್ನಾಟಕ ಕಲಾ ತಿಲಕ, ಈ ಪ್ರಶಸ್ತಿಗಳನ್ನೆಲ್ಲ ಪಡೆದಂತಹ ನಮ್ಮ ಗುರುಗಳಾಗಿರುವಂತಹ ಉಳ್ಳಾಲ ಮೋಹನ್ ಕುಮಾರರು ಎಲ್ಲರಿಗೂ ಚಿರಪರಿಚಿತರು. ಕರ್ನಾಟಕದಾದ್ಯಂತ ಅಲ್ಲದೆ ರಾಜ್ಯದಾದ್ಯಂತ, ದೇಶದಾದ್ಯಂತ, ಪ್ರಪಂಚದಾದ್ಯಂತ ಎಲ್ಲ ಕಡೆಗಳಲ್ಲಿಯೂ ಅವರ ಶಿಷ್ಯರು ಕಲಾವಿದರಾಗಿ, ನೃತ್ಯ ಶಿಕ್ಷಕರಾಗಿ, ನೃತ್ಯ ನಿರ್ದೇಶಕರಾಗಿ ಪ್ರಚಲಿತವಾದಂತಹ ಒಂದು ಹೆಸರುವಾಸಿಯಾದವರು. ಅಂತಹ ಉಳ್ಳಾಲ ಮೋಹನ್ ಕುಮಾರರ ಶಿಷ್ಯನಾಗಿ ನಾನು ಬಂದು ಅವರ ಸೇವೆಯನ್ನು ಮಾಡ್ತಾ ಇರುವಂಥದ್ದು, ಅವರ ಶಿಷ್ಯತ್ವವನ್ನು ಪಡೆದದ್ದು ನನಗೆ ಪೂರ್ವಜನ್ಮದ ಪುಣ್ಯ ಅಂತ ಹೇಳಬಹುದು. ಉಳ್ಳಾಲ ಮೋಹನ್ ಕುಮಾರರ ಬಗ್ಗೆ ನಾನು ಹೇಳೋದು ಅಂತಾದರೆ, ನಿಗರ್ವಿ ಸರಳ ಸಜ್ಜನಿಕೆಯ ವ್ಯಕ್ತಿ. ತನ್ನಲ್ಲಿರುವಂತಹ ಯಾವುದೇ ಕಲೆಗಳನ್ನು ಒಂದು ಕಲ್ಮಶ ಇಲ್ಲದೆ, ಒಂದು ಕ್ಷಣಿಕವಾದಂಥ ಯಾವುದೇ ಒಂದು ಆಕಾಂಕ್ಷೆಗಳು ಇಲ್ಲದೆ ಎಲ್ಲವನ್ನು ದಾರಿ ಎರೆಯುವಂತಹ ಪ್ರವೃತ್ತಿ ಉಳ್ಳಾಲ ಮೋಹನ್ ಕುಮಾರರದ್ದು. ನಾವೆಲ್ಲ ಅವರ ಬಳಿ ತರಗತಿಗಳಿಗೆ ಹೋಗಬೇಕಾದ್ರೆ ಅವರು ಕ್ಲಾಸ್ ಪ್ರಾರಂಭ ಮಾಡಿ ಅವರು ಎಷ್ಟು ಹೊತ್ತು, ಸರ್ ನೀವು ಇಷ್ಟು ಹೊತ್ತಾಯಿತು, 2 ಗಂಟೆ ಆಯಿತು, 3 ಗಂಟೆ ಆಯಿತು, ನಿಮ್ಗೆ ಆಯಾಸ ಆಗೋದಿಲ್ಲ ಅಂತ ಕೇಳಿದರೆ ಅವರಿಗೆ ಕ್ಲಾಸ್ ಮಾಡ್ತಾಯಿದ್ರೆ ಆಯಾಸದ ಪರಿವೆಯೇ ಇಲ್ಲ. ಒಂದು ದಿನ ವಿದ್ಯಾರ್ಥಿಗಳಲ್ಲಿ ನೀನು ಶುಲ್ಕ ತಂದಿದ್ದೀಯಾ,
ಫೀಸ್ ತಂದಿದ್ಯಾ, ಯಾವ ಆಕಾಂಕ್ಷೆಗಳಿಲ್ಲದೆ ನಿಸ್ವಾರ್ಥವಾಗಿ ನೃತ್ಯ ಸೇವೆಯನ್ನು ಮಾಡಿದಂಥ ಒಬ್ಬ ಧೀಮಂತ ವ್ಯಕ್ತಿ ಉಳ್ಳಾಲ ಮೋಹನ್ ಕುಮಾರರು. ಅವರ ಮನೆಯ ವಾತಾವರಣದಲ್ಲಿ ಬೆಳೆದಂಥವ ನಾನು. ಅವರ ಪತ್ನಿ ಧರ್ಮಪತ್ನಿ ಸಬಿತಾ, ಅವರು ಅನ್ನಪೂರ್ಣೆ ಅಂತ ಹೇಳಬಹುದು. ನಾವು ಕ್ಲಾಸಿಗೆ ಬಂದ ಕೂಡಲೇ ನೀನು ಹೊಟ್ಟೆ ಹಸೀತಾ ಇದೆಯಾ, ಬಾಯಾರಿಕೆ ತಗೊಂಡಿಯಾ, ಅದಾದಮೇಲೆ ಕ್ಲಾಸು ಅಂತ ಹೇಳುವಂಥ ಒಂದು ಪ್ರವೃತ್ತಿ ಇರುವುದಾದರೆ ಅದು ನಾಟ್ಯನಿಕೇತನ ಉಳ್ಳಾಲ ಮೋಹನ್ ಕುಮಾರ ಕ್ಲಾಸ್ ಮಾತ್ರ. ಅಂತಹ ತರಗತಿಯಲ್ಲಿ ಬೆಳೆದು ಬಂದಂಥವ ನಾನು 1985ನೇ ಇಸವಿಯಲ್ಲಿ ನಾಟ್ಯಾಂಜಲಿ ಎಂಬಂತಹ ನೃತ್ಯ ಸಂಸ್ಥೆಯನ್ನು ತೆರೆದದ್ದು, ಉದ್ಘಾಟನೆ ಮಾಡಿದ್ದು ಉಳ್ಳಾಲ ಮೋಹನ್ ಕುಮಾರರೇ ನನಗೆ ಕೊಡುಗೆಯನ್ನಾಗಿ ಕೊಟ್ಟಿದ್ದಾರೆ. ಆವತ್ತಿನಿಂದ ಇವತ್ತಿನವರೆಗೆ, ಅವರಿಗೆ 91, 92ರ ಹರೆಯದಲ್ಲೂ ನನ್ನ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ದೀಪ ಪ್ರಜ್ವಲನ ಮಾಡಿ ಒಂದು ಕಾರ್ಯಕ್ರಮದ ಶೋಭೆಯ ಶುಭವನ್ನು ವಾತಾವರಣವನ್ನು ಕಲ್ಪಿಸಿಕೊಟ್ಟಂಥ ಒಬ್ಬ ಧೀಮಂತ ವ್ಯಕ್ತಿ. ಅಂತಹ ಉಳ್ಳಾಲ ಮೋಹನ್ ಕುಮಾರರು ನಿಜವಾಗಿಯೂ ನಾವೆಲ್ಲ ಶಿಷ್ಯರಾಗಿದ್ದದ್ದು, ನಾವೆಲ್ಲ ಧನ್ಯೋಸ್ಮಿ ಅಂತ ಹೇಳಬಹುದು. ಅವರು ಈಗ 92 ವರ್ಷ ಆದರೂ ಲವಲವಿಕೆಯಿಂದ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಒಂದು ಮಗುವಿನ ಒಂದು ನೃತ್ಯವನ್ನು ಮಾಡುವಂತಹ ಒಂದು ಪ್ರವೃತ್ತಿಯನ್ನು ಬೆಳೆಸಿಕೊಂಡವರು. ಎಲ್ಲಿ ಒಳ್ಳೆಯದಿದೆ ಅದನ್ನು ಸ್ವೀಕಾರ ಮಾಡುವಂತಹ ಒಂದು ಗುಣ ಸ್ವಭಾವ ಇರುವಂಥವರು. ಯಾರಲ್ಲಿಯೂ ಮನಸ್ತಾಪ ಇಲ್ಲದೆ, ಯಾವುದೇ ರೀತಿಯ ಆಕಾಂಕ್ಷೆಗಳನ್ನು ಪಡ್ಕೊಳ್ಳದೆ ನಿಸ್ವಾರ್ಥವಾಗಿ ಈ ನೃತ್ಯ ಕಲಾ ಒಂದು ಜಗತ್ತಿನಲ್ಲಿ ಸೇವೆಯನ್ನು ಮಾಡಿದಂತಹ ಒಬ್ಬ ಧೀಮಂತ ವ್ಯಕ್ತಿ ಉಳ್ಳಾಲ ಮೋಹನ್ ಕುಮಾರರು. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ, ಶಾಂತಲಾ ಪ್ರಶಸ್ತಿ ಲಭಿಸಿದೆ, ಇನ್ನಿತರ ಅನೇಕ ಪ್ರಶಸ್ತಿಗಳು ಲಭಿಸಿದ್ದರೂ ಸಹ ಅದು ಎಲ್ಲವೂ ಕಡಿಮೆ ಅಂತ ಹೇಳಬಹುದು. ಅಂತಹ ಒಂದು ಗುರು ಪರಂಪರೆಯಲ್ಲಿ ಬಾಳೆದಂತಹ ನಾವೆಲ್ಲರೂ ಧನ್ಯೋಸ್ಮಿ ಅಂತ ಹೇಳಬಹುದು. ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ನೆಮ್ಮದಿಯನ್ನು ಕಲ್ಪಿಸಿ ಇನ್ನಷ್ಟು ಈ ಕಲೆಯಲ್ಲಿ ಸೇವೆಯನ್ನು ಮಾಡುವಂತಹ ಭಾಗ್ಯ ಒದಗಿಸಲಿ. ನಮ್ಮೆಲ್ಲರ ಪ್ರೀತಿ ಅವರಿಗೆ ಇರಲಿ, ಅವರೆಲ್ಲರ ಪ್ರೀತಿ ನಮಗೆಲ್ಲ ಇರಲಿ ಅಂತ ಹೇಳುತ್ತಾ ಮಾತಿನಿಂದ ವಿರಮಿಸ್ತೇನೆ. ನಮಸ್ಕಾರ. ಸರಿ ವೀಕ್ಷಕರೇ, ಇದು ಇವತ್ತಿನ ರಂಗವಿಹಾರ ಕಾರ್ಯಕ್ರಮ. ನಮ್ಮ ನಡುವೆ ಅನೇಕ ಸಾಧಕರಿದ್ದಾರೆ. ಅವರನ್ನು ಮಾತನಾಡಿಸುವುದು ಯಾಕೆ ಅಂತ ಕೇಳಿದರೆ, ಅವರ ಅನುಭವಗಳನ್ನು ಮುಂದಿನ ತಲೆಮಾರಿಗೆ ದಾಟಿಸುವಂಥ ಪ್ರಯತ್ನವನ್ನು ನಮ್ಮಂಥ ಮಾಧ್ಯಮಗಳು ಖಂಡಿತ ಮಾಡಬೇಕು. ಈ ದೃಷ್ಟಿಯಿಂದ ಬಹುಶಃ ಉಳ್ಳಾಲ ಮೋಹನ್ ಕುಮಾರ್ ಅವರು ಬಹುಶಃ ಅವರ ಪರಂಪರೆಯಲ್ಲಿ ಅವರ ಮಗಳು ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು. ಈ ಕಲಾವಿದರ ಪರಂಪರೆ ಅದು ನಿಲ್ಲಬಾರದು, ಮತ್ತು ಕಲೆಯನ್ನು ಆಸ್ವಾದಿಸುವಂಥ ಒಂದು ತಂಡ ಅದು ನಿರಂತರವಾಗಿ ಸಾಮಾಜಿಕವಾದ ಪ್ರೋತ್ಸಾಹದಿಂದ ಬೆಳಿಬೇಕು ಎನ್ನುವ ದೃಷ್ಟಿಯಿಂದ ಇವತ್ತು ಈ ನಾಟ್ಯ ನಿಕೇತನಕ್ಕೆ ಬಂದು ಒಂದಷ್ಟು ವಿಚಾರಗಳನ್ನು ಹಿರಿಯ ನೃತ್ಯ ಗುರುಗಳೊಂದಿಗೆ ನಾವು ಮಾತಾಡಿದ ಹಾಗಾಯಿತು. ಕರ್ನಾಟಕ ಕಲಾತಿಲಕ ಉಳ್ಳಾಲ ಮೋಹನ್ ಕುಮಾರ್ ಅವರಿಗೆ ನಮ್ಮೆಲ್ಲರ ವೀಕ್ಷಕ ಪರವಾಗಿ ಕೃತಜ್ಞತೆಗಳು ಅರ್ಪಿಸುತ್ತಾ ಮುಂದಿನ ರಂಗವಿಹಾರದಲ್ಲಿ ಮತ್ತೆ ಕಾಣೋಣ. ಅಲ್ಲಿಯವರೆಗೆ ನೋಡ್ತಾ ಇದ್ದು ನಮ್ಮ ಕುಡ್ಲ, ಇದು ವಿಶ್ವಾಸದ ಪ್ರತಿಬಿಂಬ. ನಮಸ್ಕಾರ.